ಸಂಬಂಧದ ಮೂಲಕ ರಾಜ್ಯ ದೇಶಾಯಿ ಶಾಲೆಯಲ್ಲಿ ತಾರೀಕು 29ನೇ ತಾರೀಕು ಸಮಿತಾ ಅಂತ ಹೆಣ್ಣು ಮಗು ಮೃತಪಟ್ಟಿದ್ದು ನಾವೆಲ್ಲ ಕೇಳಿದ್ದೀವಿ ಮತ್ತು ನೋಡಿದ್ದೀವಿ. ಅವತ್ತು ಕೆಲವು ಆತ್ಮಹತ್ಯೆ ಅಂದರು, ಕೆಲವು ಅವರ ಪೋಷಕರು ಮತ್ತು ಅವರ ಹುಡುಗಿಯ ಸಂಬಂಧಿಕರು ಮತ್ತು ತಂದೆ ತಾಯಿ ಅವರು ಆತ್ಮಹತ್ಯೆ ಎಲ್ಲರೂ ಮರ್ಡರ್ ಮಾಡಿದ್ದಾರೆ ಅಂತ ಹೇಳಿದ್ರು. ಮನೆಗೆ ನಾನು ಮತ್ತು ಶಾಸಕರು ಕಿಮ್ಮನೆ ರತ್ನಾಕರ್ವರೆಗೂ ಸಹ ನಾವು ಮನೆಗೆ ಹೋಗಿದ್ದೆ. ಮನೆಗೆ ಹೋದಾಗ ಪಾಪ ನಮಗೆ ಮನೆಗೆ ಹೋದಾಗ ನಾವು ದೇವರಲ್ಲಿ ಒಂದು ಬೇಡ್ಕೊಂಡು ಅವ್ರ ತಾಯಿಗೆ ಮತ್ತು ತಂದೆಗೆ ಮಗಳು ಕಳ್ಕೊಂಡಂಥ ಚಿಂತೆ ಬರ್ಸುವಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಿಗೆ ಬೇಡ್ಕೊಂಡು, ಮತ್ತು ಅವರ ಮಗು ಏನು ತಿರುಗಿದಲ್ಲ ಅವಳಿಗೂ ಸಹ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಬೇಡ್ಕೊಂಡು ಬಂದು, ನಮಗೆಲ್ಲ ಅನಿಸಿದ್ದು ಪಾಪ ಈ ಥರ ಆಗಿದೆ ಅಲ್ಲ, ನಾವೇನು ನೋಡಿಲ್ಲ. ಅದಕ್ಕಾಗಿ ನಮ್ಮ ಶಾಸಕರು ಒಂದೇ ಮಾತು ಹೇಳಿದ್ರು, 7ನೇ ತಾರೀಕು ಅವ್ರ ಮನೆಗೆ ಹೋಗೋಣ ಅಂತ. ಪಾಪ ಗುಜರಾತಲ್ಲಿ ಫೋನ್ ಮಾಡಿದ್ರು 7ನೇ ತಾರೀಕಲ್ಲ, 7ನೇ ತಾರೀಕಲ್ಲ ಮತ್ತೆ ಅವತ್ತು 5ನೇ ತಾರೀಕು ಶಾಸಕರು ಸಮೇತ ಅವ್ರ ಮನೆಗೆ ಹೋಗಿ ಅವ್ರ ಪೋಷಕರಿಗೆಲ್ಲ ಸಾಂತ್ವನ ಹೇಳಿ ಸರ್ಕಾರದಿಂದ ಸಹಾಯಧನ ಅವರಿಗೆ ಏನು ತಿರುವುದವರಿಗೆ ಸರ್ಕಾರದಿಂದ ಸಹಾಯಧನವಾಗಿ ಒಂದು 5 ಲಕ್ಷ ರೂಪಾಯಿ ಚೆಕ್ಕನ್ನು ಕೊಟ್ಟು ಸಮಾಧಾನ ಹೇಳಿ ಬಂದರು. ಆವಾಗ ಶಾಸಕರು ಒಂದು ಮನವಿ ಮಾಡಿಕೊಂಡ್ರು, ಅಂತೇಳಿ ನಿಮಗೆ ಏನು ಅನುಮಾನ ಇತ್ತು, ನಿಮ್ಮ ಮಗಳಿಗೆ ಏನು ಆಗಿದೆ ಅದನ್ನ ನೀವು ಬರೆದುಕೊಡಿ, ಆ ಬರೆದುಕೊಡಿ ನಾನು ತನಿಖೆ ಮಾಡಿಸ್ತೀನಿ ಅಂತ ಶಾಸಕರು ಹೇಳಿ ಕಿಮ್ಮನೆ ರತ್ನಾಕರ್ ಅವರು ಕೈ ಮುಗಿದು ಮನವಿ ಮಾಡ್ಕೊಂಡು ಬಂದರು. ನೋವಾಗಿದೆ, ಇನ್ನು ಯಾವ ಮಕ್ಕಳು ಈ ಥರ ಆಗಬಾರ್ದು. ಇದು ನಮ್ಮದು ಒಂದು ಒಳ್ಳೆಯ ಸಂಸ್ಥೆ, ಮೊರಾರ್ಜಿ ದೇಸಾಯಿ ಬಡವರು ಎಜುಕೇಷನ್ ಇರುವಂಥ ಒಂದು ಸಂಸ್ಥೆ, ಇದು ಹಾಳಾಗಬಾರ್ದು. ಈ ದೃಷ್ಟಿಯಲ್ಲಿ ನೀವು ಸಾಕಾರ ಮಾಡಿ ನೀವೊಂದು ಪತ್ರ ಬರೆಸ್ಕೊಡಿ, ನಾನು ಬಗ್ಗೆ ತನಿಖೆ ಮಾಡಿಸ್ತೀನಿ ಅಂತ ಹೇಳಿ ಬಂದರು. ಅದೇ ಅಲ್ಲಿ ಹೋಗಿ ಬಂದು 2 ದಿನಕ್ಕೆ 7ನೇ ತಾರೀಕು ಮೊರಾರ್ಜಿ ದೇಸಾಯಿ ಸ್ಕೂಲ್ನಲ್ಲಿ ಚಿಕ್ಕಮಗಳೂರಿನ ಅಸಿಸ್ಟೆಂಟ್ ಕಮಿಷನರ್ ನೇತೃತ್ವದಲ್ಲಿ ಒಂದು ಸಭೆ ಮಾಡೋದಂತೇಳಿ ತೀರ್ಮಾನ ಮಾಡಿ ಎಲ್ಲ ಪಕ್ಷದವರಿಗೂ ಮತ್ತು ಸಾರ್ವಜನಿಕರಿಗೂ ಮತ್ತು ಪೋಷಕರಿಗೂ ಒಂದು ಸಭೆ ಆಯಿತು. ಸಭೆಯಲ್ಲಿ ತುಂಬ ಚರ್ಚೆ ಆಯಿತು. ಪ್ರಗತಿಪರ ಸಂಘಟನೆಯ ಕೆಲವು ಮುಖಂಡರು, ದಲಿತ ಸಂಘಟನೆ ಮುಖಂಡರು, ಪಕ್ಷದ ಕೆಲವು ಮುಖಂಡರು ಮತ್ತು ಸಾರ್ವಜನಿಕರು ತುಂಬ ಜನ ಬಂದರು. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 3 ಗಂಟೆವರೆಗೂ ಕೆಲವರ ಅಭಿಪ್ರಾಯ ತಗೊಂಡು ಚರ್ಚೆ ಮಾಡಿ ರಾಜೇಗೌಡರು ಅಲ್ಲಿಯೂ ಸಹ ಹೇಳಿದರು, ನಾನು ಇಲ್ಲಿದ್ದೆಲ್ಲ ಯೋಚನೆ ಮಾಡಿ ಅಧಿಕಾರಿಗಳಿಗೆ ಏನು ವರದಿ ಕೊಡ್ತಾರೆ ಅದ್ಮೇಲೆ ಕಾನೂನು ರೀತಿ ಕ್ರಮ ತಗೊಳ್ಳಿಕ್ಕೆ ಹೇಳ್ತೀನಿ ಅಂತ ಹೇಳಿ ಕಾನೂನು ರೀತಿ ಕ್ರಮ ಆಗಿ ಅಲ್ಲಿರುವಂಥ ಒಬ್ಬ ಪ್ರಿನ್ಸಿಪಾಲು ಮತ್ತು ಒಬ್ಬರನ್ನ ವಾರ್ಡನ್ನ ಆಲ್ರೆಡಿ ಅಮಾನತು ಮಾಡಿದ್ದಾರೆ. ಅಮಾನತು ಮಾಡಿ ಆದಮೇಲೆ ಇವತ್ತು ತನಿಖೆ ಆಗ್ತಿದೆ. ಸತ್ಯಾಸತ್ಯ ಹೊರಗಡೆ ಬರಬೇಕಾದ್ರೆ ಇನ್ನೂ ಕೆಲವು ದಿನ ಬೇಕಾಗ್ಬೋದು. ನಾವು ಯಾರೂ ಕಣ್ಣಲ್ಲಿ ನೋಡಿಲ್ಲ. ಅದು BJP ಅವರಿಗೆ ಏನು ಕಣ್ಣಲ್ಲಿ ನೋಡಿದರೆ ಗೊತ್ತಿಲ್ಲ. ಮೊನ್ನೆ ಬಸ್ ಸ್ಟ್ಯಾಂಡ್ನಲ್ಲಿ ನಮ್ಮ ಈ ಕ್ಷೇತ್ರದ ಮಾಜಿ ಸಚಿವರು, ಮಾಜಿ ಕ್ಷೇತ್ರದ MLA ಸುಮಾರು 7 ಬಾರಿ ಚುನಾವಣೆ ನಿಂತು 3 ಬಾರಿ ಗೆದ್ದವರು. ಅವರು ಹೇಳ್ತಾರೆ, ಈ ನಮ್ಮ ಕ್ಷೇತ್ರದಲ್ಲಿ ಯಾರಿಗೂ ಬದುಕಲಿಕ್ಕೆ ಅವಕಾಶನೇ ಇಲ್ಲ, ಗುಂಡಿಲಿ ಬಿದ್ದು ಸಾಯ್ತಾರೆ, ಕಾಡಿಗೆ ಹೋದ್ರೆ ತೋಟಕ್ಕೆ ಹೋದ್ರೆ ಆನೆ ಸಾಯಿಸ್ತಾರೆ, ಈ ಥರ ಪ್ರಚಾರ ಮಾಡ್ತಾರೆ. ಇವ್ರ ಕಾಲದಲ್ಲೂ ತುಂಬ ಅನಾಹುತ ಆಗಿದೆ. ಇವ್ರ ಕಾಲದಲ್ಲಿ ಈ ಕ್ಷೇತ್ರದಲ್ಲಿ ರೇಪ್ ಆಗಿದೆ, ಸುಸೈಡ್ ಮಾಡ್ಕೊಂಡಿದೆ, ಅದನ್ನೆಲ್ಲ ನ್ಯಾಯಾಂಗ ತನಿಖೆ ಆಗಿದೆ. ಅದು ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಶಾಸಕರು ಇದನ್ನು ಯಾರು ಸಾರ್ವಜನಿಕ ಆಗ್ಬೋದು, ಯಾವ ಪಕ್ಷದವ್ರಿಗೆ ಏನು ಕರೆದು ಇದರಲ್ಲಿ ಈ ಥರ ಲೋಪೋಲ್ಸ್ ಇದೆ, ಇಂಥವ್ರ ಕಾರಣ ಅಂದರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಳ್ಳಿಕ್ಕೆ ನಾವೆಲ್ಲರೂ ಒತ್ತಾಯ ಮಾಡಿ ಕಡಿದೀವಿ. ನಾವು ಯಾವ ಚಳುವಳಿಗೂ ಕಡಿದೀವಿ. ಮತ್ತು ನಾವು ಇವತ್ತು BJPಯವರೇ ಆಗಲಿ ನಾಳೆ ಮುಕ್ತವಾಗಿ ಬಂದು ಕರೆದು ಈ ಥರ ಆಗಿದೆ ಅಂದರೆ ನಾವು ಒಟ್ಟಿಗೆ ಚರ್ಚೆಗೂ ಕೂರ್ಲಿಕ್ಕೆ ಕಡಿದೀವಿ. ಚರ್ಚೆ ಮಾಡಿದೆ, ಚುನಾವಣೆ ಬರಲಿ, ಅವತ್ತು ಇವ್ರು ಯಾವ ಥರದ್ದು ಬೇಕಾದ್ರೆ ಯಾವ ಹೋರಾಟ ಮಾಡಲಿ, ಯಾವ ಪ್ರತಿಭಟನೆ ಮಾಡಲಿ, ಯಾವ ವಿರುದ್ಧ ಬೇಕಾದ್ರೆ ಭಾಷಣ ಮಾಡಲಿ, ಒಂದು ಸಾವಲ್ಲಿ ದಯವಿಟ್ಟು ಇವ್ರು ಮಾಡಬಾರ್ದು. ಅವರಿಗೆ ಮಲೆನಾಡಿನಂಥ ಒಂದು ಶೃಂಗೇರಿ ಕ್ಷೇತ್ರದಲ್ಲಿ ದೇವರಿಗೆ ಒಳ್ಳೆ ಬುದ್ಧಿ ಕೊಡಲಿ. ಒಂದು ಸಾವಿನ ಮಧ್ಯೆ ಅವ್ರಿಗೆ ನೋವಾಗಿದೆ. ಅವರ ತಾಯಿ ತಂದೆ ಅವರ ಕಷ್ಟ ನೋಡಿ ನಿಜವಾಗ ನಮ್ಮ ಕಣ್ಣಲ್ಲಿ ಬರುತ್ತೆ. ಪಾಪ ಚೆಂದ ಇದ್ದೊಬ್ಬ ಹೆಣ್ಮಗಳು, ಚೆನ್ನಾಗಿ ಓದ್ತಾ ಇದ್ಲು, ಮುಂದೆ ಅವಳು ಜೀವನದಲ್ಲಿ ಮುಂದೆ ಬೆಳೆದು ಸಮಾಜಕ್ಕೊಂದು ಒಳ್ಳೆಯ ವ್ಯಕ್ತಿಯಾಗಂಥ ಒಬ್ಬ ಮಗು ಕಳ್ಕೊಂಡಿದ್ದ ದುಃಖ ಅವರಿಗಿದೆ. ಅದ್ರ ಮಧ್ಯದಲ್ಲಿ ಇವರು ರಾಜಕೀಯ ಉದ್ದೇಶದಿಂದ ಅವ್ರು ಕರ್ಕೊಂಡ್ಬಂದು ಹೇಳ್ಸೋದು, ನಮಗದು ಯಾವ್ದು ಹೇಳ್ಸೋ ಮುಖ್ಯ ಅಲ್ಲ, ನಮಗೆ ಆ ಮಗುವಿಗೆ ನ್ಯಾಯ ಸಿಗಬೇಕು. ಅದು ಸಾವಿಗೆ ಕಾರಣ ಆದರೆ ಅವರಿಗೆ ಕಾನೂನು ರೀತಿಯಲ್ಲಿ ಏನೇನು ಶಿಕ್ಷೆ ಆಗಬೇಕು ಅದು ಆಗಬೇಕು. ಇಲ್ಲ ಅಂದರೆ ನಿರಪರಾಧಿಗಳಿಗೆ ಶಿಕ್ಷೆ ಆಗಬಾರ್ದು ಅಂತ ನಮ್ಮ ಪಕ್ಷದ ತೀರ್ಮಾನ. ಆ ದೃಷ್ಟಿಯಿಂದ ನಮಗೆ ಇನ್ನೊಂದು ಇದೆ. ನಾನು ಸುಧೀರಣ್ಣ, ನಮ್ಮ ಮುಖಂಡರುಗಳು, ನಮ್ಮ ರಾಜಶೇಖರ್ ಎಲ್ಲ ಇದ್ದಾಗ ಅಲ್ಲಿ ಪೇರೆಂಟ್ಸ್ ಅವ್ರು ಬಂದಂಥ ಪೋಷಕರಿಂದ ಒಂದು ಮನವಿ ಇತ್ತು, ಸರ್ ನೀವು ಇಲ್ಲಿ ಎಲ್ಲರನ್ನೂ ಟ್ರಾನ್ಸ್ಫರ್ ಮಾಡಿಬಿಟ್ರೆ, ಎಲ್ಲರನ್ನೂ ಸಸ್ಪೆಂಡ್ ಮಾಡಿಬಿಟ್ರೆ ಸರ್ ಈ ಶಾಲೆ ಕಥೆ ಏನು? ನಮ್ಮ ಮಕ್ಕಳು SLC ಓದ್ತಾ ಇದ್ದಾರೆ, SLC ಓದೋ ಮಕ್ಕಳು ಕಥೆ ಏನು ಅಂತ ಪಾಪ ಕಷ್ಟದಲ್ಲಿದ್ದವರು. ಅಜ್ಜಂಪುರದಿಂದ ಬಂದಂಥ ಅಳ್ತಾ ಇದ್ರು ಅವರು.
ಇದೆಲ್ಲ ಆಗಬಾರ್ದು. ಅವರಿಗೂ ನಾವು ಧೈರ್ಯ ಹೇಳಿದ್ವಿ, ಈ ಶಾಲೆಗೆ ಏನೂ ಆಗಿಲ್ಲ, ಅದು ಯಾವುದಾದ್ರೂ ಕಾನೂನು ಒಂದು ಕಡೆಯಿಂದ ಹೋರಾಟ ನಡೀತಾ ಇದೆ, ನಿಮ್ಮ ಶಾಲೆಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತೇಳಿ ಶಾಲೆ ಪ್ರಾರಂಭ ಮಾಡಿ ಇವತ್ತು ಮಕ್ಕಳಲ್ಲಿ ಎಲ್ಲವೂ ವಾಸ್ತವವಾಗಿರುವಂಥ ವ್ಯವಸ್ಥೆ ನಾವು ನೋಡ್ಕೊಂಡಿದ್ವಿ. ಅದ್ರ ಮಧ್ಯದಲ್ಲಿ ಬಿ ಜೆ ಪಿಯ ಉದ್ದೇಶ ಭಯ ಓಡಿಸ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ. ಏನು ಶಾಲೆಗೆ ಹೋದ್ರೆ ಸುಸೈಡ್ ಮಾಡ್ತಿದ್ದಾರೆ. ಸುಸೈಡ್ ಏನು ಕಾರಣ ಕಾರಣ ಗೊತ್ತಾಗಲಿ, ಯಾರೋ ಒಂದು ಕಾರಣಕ್ಕೆ ಪ್ರಚೋದನೆ ಮಾಡಿದ್ದಾರೆ ಅಥವಾ ಯಾರ ಕಾರಣ ಇದೆ, ಅವ್ರನ್ನ ಏನಾದ್ರು ಕೊಲೆ ಮಾಡಲಿಕ್ಕೆ ಕಾರಣ ಇದೆ ಅಂದರೆ ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗೇ ಆಗ್ತದೆ. ಅದಕ್ಕೆ ಎಲ್ಲ ಸೇರಿ ಪ್ರಯತ್ನ ಮಾಡೋಣ. ನಾನು ಇನ್ನೂ ಈ ಬಿ ಜೆ ಪಿ ಒಂದು ಮನವಿ ಮಾಡ್ತೀನಿ, ತಾವು ದಯವಿಟ್ಟು ಇದಕ್ಕೆ ತಾವು ಸಾರ್ವಜನಿಕ ಚರ್ಚೆಗೆ ಬನ್ನಿ. ನೀವು ಎಲ್ಲಿ ಬರ್ತೀವಿ, ನಮ್ಮ ಪಕ್ಷದವ್ರು ಬರ್ತೀವಿ, ನಮ್ಮ ಶಾಸಕರು ಬರ್ತೀವಿ, ಶಾಸಕರ ನೇತೃತ್ವದಲ್ಲೇ ನೀವು ಬರ್ತೀವಿ ಅಂದ್ರೆ ನಿಮ್ಮನ್ನೇ ಕರೆದು ಅಧಿಕಾರಿಗಳನ್ನು ಕೂರಿಸ್ಕೊಂಡು ಸಭೆ ಮಾಡೋಕ್ಕೂ ನಾವು ರೆಡಿ ಇದ್ದೀವಿ. ಯಾಕೆಂದರೆ ಇದು ಪಕ್ಷಕ್ಕೆ ತೊಂದರೆ ಏನಾಗಲ್ಲ, ಪಾಪದ ಮಕ್ಕಳಲ್ಲಿ ಓದುವಂಥ ಮಕ್ಕಳಿಗೆ ಅವರ ಪೋಷಕರಿಗೆ ಲಾಸ್ ಆಗ್ತದೆ ಬಿಟ್ಟರೆ ನಮಗೇನು ಲಾಸ್ ಆಗಲ್ಲ. ಆ ದೃಷ್ಟಿಯಿಂದ ಯಾರೇ ಏನೋ ಮಾತಾಡೋದಾದರೆ ಇದನ್ನು ದಯವಿಟ್ಟು ಶಾಲೆಯ ಹಿತದೃಷ್ಟಿಯಿಂದ ತಾವು ಮಾತಾಡಬಾರ್ದು, ಮುಕ್ತವಾಗಿ ಚರ್ಚೆ ಮಾಡಿ, ಕಾನೂನು ಪ್ರಕಾರ ತಮ್ಮ ಅಭಿಪ್ರಾಯ ಹೇಳಿ. ಈಗ ಕೊಲೆ ಮಾಡಿದಂತ ಕೊಲೆ ಮಾಡೋದು ಯಾರು ಅಂತ ಹೇಳ್ಬೋದಲ್ಲ ಇವರು, ಯಾಕೆ ಹೇಳ್ತಾ ಇಲ್ಲ ಇವರು? ಇವರಿಗೆ ಧೈರ್ಯ ಇದ್ದರೆ ಇದು ಕೊಲೆ ಆಗಿದೆ ಅಂದರೆ ಇಂಥದೇ ಕೊಲೆ ಮಾಡಿದ, ಇಂಥ ಕಾರಣಕ್ಕೆ ಕೊಲೆ ಮಾಡಿದ ಅಂತ ಹೇಳಿ ಅವರು ಅದನ್ನ ತನಿಖೆ ಮಾಡಿ ಕಾನೂನು ಕ್ರಮ ಆಗದಿದ್ದರೆ ಅವತ್ತು ಇವ್ರು ಪ್ರತಿಭಟನೆ ಮಾಡಲಿ, ಅದಕ್ಕೆ ನಾವು ಒಪ್ಪಕ್ಕೆ ರೆಡಿ ಇದ್ವಿ. ದಯವಿಟ್ಟು ಅವರಿಗೆ ನಾವು ಇಷ್ಟೇ ಹೇಳೋದು, ಅವಳ ಆತ್ಮಕ್ಕೆ ಶಾಂತಿ ಸಿಗಬೇಕು, ಅವಳಿಗೆ ನ್ಯಾಯ ಸಿಗಬೇಕು ಅಂತ ನಮ್ಮ ಒತ್ತಾಯ. ಈ ಇದರಲ್ಲಿ ಮುಂದೆನೂ ಅಷ್ಟೇ, ನಾವು ಇವತ್ತು ಸಸ್ಪೆಂಡ್ ಆದ ಕೂಡಲೇ ಅಲ್ಲಿ ಕೇಸ್ ಮುಗಿಸೋದಿಲ್ಲ. ಪುನಃ ಇವತ್ತು ಶಾಸಕರು ಹೇಳಿದ್ದಾರೆ, ಪೊಲೀಸಿಗೂ ನಿನ್ನೆ DYSP SP ಮಾತಾಡಿದ್ದಾರೆ, ಏನೇನು ಅನುಮಾನ ಉಂಟು ಆ ಎಲ್ಲ ಥರದ್ದು ಪ್ರಯತ್ನ ಮಾಡಿ. ಸಡನ್ಲಿ ನೀವೇನು ಕ್ಲೂಗಳು ಸಿಕ್ಕಿಸ್ ಹೊರಗಡೆ ಬಿಡಬೇಡಿ. ಒಂದು ವಾರನೇ ಆಗಲಿ, 8 ದಿನ ಆಗಲಿ, 10 ದಿನ ಆಗಲಿ ಅವರೇ ನೀವು ತನಿಖೆ ಮಾಡಿ ಮುಗಿಸ್ಬೇಕು. ಇದು ಸತ್ಯ ಹೊರಗಡೆ ಬರಬೇಕು ಅಂತೇಳಿ ಶಾಸಕರು ಸಹ ನಿನ್ನೆ SP ಮಾತಾಡಿದಾರಂತೆ, DYSP ಮಾತಾಡಿದ್ದಾರೆ. DYSP ಅವರು ನಿನ್ನೆಯಿಂದ ಸೀರಿಯಸ್ ಆಗಿ ತನಿಖೆ ಮಾಡ್ತಿದ್ದಾರೆ. ಈಗ ಸತ್ಯ ಬರುತ್ತೆ. ಸ್ವಲ್ಪ ತಾವು ತಾಳ್ಮೆಯಿಂದ BJP ಅವರು ಇರಬೇಕು ಅಂತೇಳಿ ಪಕ್ಷದರಿಗೂ ನನ್ನ ಸಲಹೆ ಹೇಳ್ತಾ ಎರಡು ಮಾತಾಡಿ ಅವಕಾಶ ಕೊಡ್ತಾರೆ. ನಾನು ಹೇಳ್ತಕ್ಕಂಥದ್ದು ಇಷ್ಟೇಯ ಏನಂದರೆ, ನಾವು ಆಲ್ರೆಡಿ 4ನೇ ತಾರೀಕು ಒಂದು ಮೀಟಿಂಗ್ ಕರೆದಿದ್ವಿ. ಪ್ರಗತಿಪರ ಹಾಗೂ ದಲಿತ ಸಂಘಟನೆ ಒಟ್ಟಿಗೆ ನಾವೆಲ್ಲ ಒಗ್ಗೂಡಿ ಒಂದು ಮೀಟಿಂಗನ್ನು ಕರೆದಿದ್ವಿ. ಕರೆದಾಗ ಅಲ್ಲಿ ಒಂದು ನಿರ್ಧಾರಕ್ಕೆ ಬಂದ್ವಿ, ನಾವು 8ನೇ ತಾರೀಕು ಪ್ರತಿಭಟನೆ ಹಮ್ಮಿಕೋಬೇಕು ನಾವು ಕೊಪ್ಪದಲ್ಲಿ ಅಂತೇಳಿ. 8ನೇ ತಾರೀಕು ಯಾಕೆ ಹಮ್ಮಿಕೋಬೇಕಂದ್ರೆ 7ನೇ ತಾರೀಕು ಮಿನಿಸ್ಟ್ರಿ ಈ ತಾಲೂಕಿಗೆ ಬರೋದ್ರಿಂದ ಆ ಕಾರ್ಯಕ್ರಮಕ್ಕೆ ನಾವು ಅಡಚಣೆ ಮಾಡೋದು ಬೇಡ, ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಬೇಡ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ತೀರ್ಮಾನ ತಗೊಂಡು 8ನೇ ತಾರೀಕು ಮಾಡೋಣ ಅಂದ್ಕೊಂಡ್ವಿ. ಯಾವಾಗ ಸಚಿವರು ಕ್ಷೇತ್ರಕ್ಕೆ ಬರಲ್ಲ ಅಂತ ಗೊತ್ತಾದಾಗ ನಾವು ಅದನ್ನ ಪೋಸ್ಟ್ಪೋನ್ ಮಾಡಿ 7ಕ್ಕೆ ಮಾಡೋಣ, ನಾವು ಶೀಘ್ರವಾಗಿ ಮಾಡೋಣ, ಡಿಲೇ ಮಾಡೋದು ಬೇಡ ಅಂತೇಳಿ ಮತ್ತೆ ನಾವು ಮತ್ತೆ ಮೀಟಿಂಗ್ ಸೇರಿಕೊಂಡು ನಾವು ಮತ್ತೆ ಪ್ರತಿಭಟನೆನ ಹಮ್ಮಿಕೊಂಡಕ್ಕಿಂತ ನಾವು ಪ್ರತಿಭಟನೆ ಹಮ್ಮಿಕೊಳ್ಳೋಕ್ಕಿಂತ ಮುಂಚೆ ನಾವು ಮೀಟಿಂಗ್ ಒಂದು ಮಾಡಿದ್ವಿ 4ನೇ ತಾರೀಕು. ಆ ಮೀಟಿಂಗಲ್ಲಿ ನಂಗೆ ಗೊತ್ತಿರೋ ಪ್ರಕಾರ, ನಮ್ಗೆ ಗೊತ್ತಿರೋ ಪ್ರಕಾರ BJP ಹಲವಾರು ಮುಖಂಡರುಗಳು ಆಗಲೇ ತಹಸೀಲ್ದಾರಿಗೆ ಮನವಿಯನ್ನು ಕೊಟ್ಟಿದ್ದರು. ಎಲ್ಲ ಒಟ್ಟಾಗಿ ಹೋಗಿ ಈ ಸಮಿತಿ ಸಾವಿಗೆ ನಾವು ನ್ಯಾಯ ಬೇಕು ಅಂತೇಳಿ ತಹಸೀಲ್ದಾರಿಗೆ ಮನವಿಯನ್ನು ಕೊಟ್ಟಿದ್ದರು. ಯಾರ ಮುಖಾಂತರ ಕೊಟ್ಟಿರೋ ಏನೋ ಗೊತ್ತಿಲ್ಲ. ಆನಂತರ ನಾವು ನಮ್ಮ ಕಾರ್ಯಕ್ರಮಕ್ಕೆ ಅವ್ರು ಅಟೆಂಡ್ ಆದರು. ಅವರಿಗೂ ಕೂಡ ಹೇಳಿದ್ವಿ, ನಾವು ಹಿಂಗಂತ ಪ್ರತಿಭಟನೆ ಹಾಕ್ಕೊಡ್ತೀವಿ, ನೀವು ಕೂಡ ಬರಬೇಕಾ ಪ್ರತಿಭಟನೆಗೆ ಅಂತೇಳಿ. ಹಾಕೊಂಡು ನಾವು ಎಲ್ಲೂ ಕೂಡ ಇಂಟೆನ್ಷನ್ ಮಾಡಿಸಿಲ್ಲ, ಪ್ರಚಾರ ಮಾಡಿದ್ದೇನಿಲ್ಲ. ನಮ್ಮ ವಾಟ್ಸಪ್ಗಳ ಗ್ರೂಪ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ನಾವು ಪ್ರಚಾರ ಮಾಡಿದ್ವಿ, ಈ ಥರ ಸಮಿತಾ ಸಾವಿಗೆ ನ್ಯಾಯ ಕೇಳಿಬಿಟ್ಟು ನಾವು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ. ತುಂಬ ಚೆನ್ನಾಗಿ ನಮಗೆ ಖುಷಿ ಆಯಿತು. ಎಲ್ಲರೂ ಕೂಡ ಪಕ್ಷಭೇದ ಮರೆತು ಆ ಕಾರ್ಯಕ್ರಮಕ್ಕೆ ಇನ್ವಾಲ್ವ್ ಆದರು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಜಾಯಿನ್ ಆದರೂ ಕಾರ್ಯಕ್ರಮ ಯಶಸ್ವಿ ಆಯಿತು ಅಂತ ಹೇಳಿರ್ಬೋದು. ಆದರೆ ಶಾಸಕರು ಏನಂದರೆ, ಶಾಸಕರನ್ನ ಯಾವುದೇ ಕಡೆ ಈ ಪಕ್ಷಕ್ಕೆ ನಾವು ಇದು ಕಾಂಗ್ರೆಸ್ಸಿಂದ ಆಗಿದ್ದು, BJPಯಿಂದ ಆಗಿದ್ದು, ದಳದಿಂದ ಅಂತ ಕಾರ್ಯಕ್ರಮ ಅಲ್ಲ ಅವತ್ತಿಂದು. ಆ್ಯಕ್ಚುಲಿ ನಮ್ಮ ಪ್ರಗತಿ ಪರವಾಗಿ ನಾವು ದೇಶ ಮೇನ್ ಉಸ್ತುವಾರಿ ದೇಶ ತೋರಿಸ್ಕೊಂಡಿದ್ವಿ. ಪೊಲೀಸಿಂದ ಕಂಪ್ಲೇಂಟ್ನ ಪರ್ಮಿಷನ್ ತಗೊಳೋದ್ರಿಂದ ಹಿಡಿದು ಆಟೋದು ಬಿಟ್ಟರೆ ಎಲ್ಲೂ ಕೂಡ ಯಾವುದೋ ಪಕ್ಷದ ಲೀಡರ್ಗಳದ್ದು ಲೆಟರ್ ಇಲ್ಲ ಅಥವಾ ಅವರು ಇಂಪ್ಲೇಸ್ ಮಾಡಿ ನಾವು ಯಾವುದೂ ತಗೊಂಡಿರಲಿಲ್ಲ. ನಮ್ಮ ಕೆಲವು ಇದೆ, ಎಲ್ಲದೂ ಕೂಡ ಇದೆ. ಆ ನಂತರ ಏನಾಯಿತು, ಪ್ರತಿಭಟನೆ ಆಯಿತು, ಎಲ್ಲ ಆದಮೇಲೆ ರಾಜೇಗೌಡರು ಹೋಗೋರು ಏನೋ ಬಸ್ಲಿ ಬಂದು, ಶಾಸಕರು ಹೋಗೋರೇನೋ ಮುಂಜಾನೆ ಜಾಸ್ತಿ ಹೋಗೋರು, ಮೀಟಿಂಗ್ ಪೋಷಕರ ಸಭೆಗೆ ಹೋಗೋರು ನಮ್ಮ ಕಾರ್ಯಕ್ರಮಕ್ಕೆ ಅಟ್ಟೆ ಬಂದ ತಕ್ಷಣ ನಾವೇನೋ ಮುಖಂಡಗಳನ್ನು ಹೇಳಿದ್ವಿ, ನಾವು ನಮ್ಮ ಅನಿಸಿಕೆಗಳನ್ನು ಹೇಳಬೇಕಾಗಿದೆ, ಅದಕ್ಕಾಗಿ ನೀವು ಸಭೆಗೆ ಹೋಗಿ ನಾವು ಕರೆದಾಗ ಬಂದು ಮನವಿ ತಗೊಳ್ಳಿ ಅಂತ ನಾವು ಅಲ್ಲಿಂದ ಕಳಿಸಿದ್ವಿ. ನಾವು ಅಲ್ಲೂ ಕೂಡ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿ ಬಿಟ್ಟಿಲ್ಲ. ನಾವು ಆ ತಕ್ಷಣದಲ್ಲಿ ಶಾಸಕನ ನಾವು ಕಳಿಸ್ಕೊಟ್ವಿ. ನಾವು ನಿಮ್ಮ ಏನು ಸಭೆ ಇದೆ ಪೋಷಕ ಸಭೆ, ಅಲ್ಲಿ ಹೋಗಿ ಅದು ನಮ್ಮ ಅನಿಸಿಕೆಗಳು ಎಲ್ಲ ಹೇಳಿದ ಮೇಲೆ ನೀವು ಬಂದು ನಮ್ಮ ಮನವಿನ ತಗೊಳ್ಳಿ ನೀವು ಅಂತೇಳಿದ ನಂತರ ಮನವಿ ತಗೊಂಡ್ರು. ಈಗ ಮಾಜಿ MLA ಅವರು ಕೂಡ ಒಬ್ಬರು MLA ಆದವರು, ಮಿನಿಸ್ಟರ್ ಆದವರು, 4 ಬಾರಿ 3 ಬಾರಿ ಈ ಕ್ಷೇತ್ರವನ್ನು ಗೆದ್ದಿರ್ತಕ್ಕಂಥವ್ರು ಒಂದು ಹೇಳಿಕೆಯನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಇದು ಕಾಂಗ್ರೆಸ್ ಪ್ರಚೋದಿತ ಒಂದು ಸಭೆ ಅಂತೇಳಿ. ನಿಜವಾಗ್ಲೂ ಹೇಳ್ತಿದ್ವಿ, ಇದು ಕಾಂಗ್ರೆಸ್ ಪ್ರಚೋದಿತ ಸಭೆ ಅಲ್ಲ, ಅಥವಾ ರಾಜೇಗೌಡರಿಗೂ ಆಗಲಿ ಪಕ್ಷದ ಮುಖಂಡಗಳಿಗಾಗಲಿ ಯಾರಿಗೆ ಕರೆದಿಲ್ಲ. ಪ್ರಗತಿಗೆ ಪರ ಎಲ್ಲರೂ ಆಗಲೇ ಹೇಳ್ದಂಗೆ ನಾವು ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಹಾಕಿದ್ದು ಬಿಟ್ಟರೆ ನಾವೆಲ್ಲೂ ಕೂಡ ಇಂಟೆನ್ಷನ್ ಮಾಡಿಸಿಲ್ಲ, ನಾವೆಲ್ಲೂ ಪೇಪರ್ ಇದು ಪತ್ರಿಕಾಗೋಷ್ಠಿ ಮಾಡಿಲ್ಲ, ಅಥವಾ ಎಲ್ಲೂ ಕೂಡ ನಾವು ಯಾವ ಪಕ್ಷದ ಮೀಟಿಂಗ್ ಅಂತ ಎಲ್ಲರೂ ನಾವು ಪ್ರಗತಿ ಪರ ಅಂತ ಹಾಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ವಿ. ಆದರೆ ಅವರು ಅಲ್ಲಿ ಇದೇ ಇವರು ಅಭಿಷೇಕ್ ಅವರು ಇಂಟ್ರ್ಯೂ ಮಾಡ್ಬೇಕಾದ್ರೆ ಅವನ ವಿಚಾರ ಕೇಳಬೇಕಾದ್ರೆ ಏನು ಹೇಳ್ತಾರೆ ಅಂದರೆ,
ನಮ್ಮನ್ನು ಕೋಳಿ ಕುರಿಗೆ ಹೊರಿಸ್ತಾರೆ. ಅಂದರೆ ಕೋಳಿ ಕಾಯಲಿಕ್ಕೆ ನರಿ ತೋಳಗಳನ್ನು ಬಿಟ್ಟಂಗಿತ್ತು ಆ ಸಭೆ ಅಂತೇಳಿ. ನಾನು ಕೇಳ್ತೀನಿ, ಆಯಿತು ನಾವು ಕೋಳಿ ಕಾಯಲಿಕ್ಕೆ ನರಿ ತೋಳಗಳು ಬಿಟ್ಟರು. ಎನ್ನರ್ಪುರದಲ್ಲಿ ಮಲ್ಲಿಕಾ ಅಂತಕ್ಕಂಥ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷರ ಹತ್ಯೆ ಆಯ್ತಲ್ಲ, ಆವಾಗ ಯಾವ ಕೋಳಿ ನರಿಗಳನ್ನು ಬಿಟ್ಟಿದ್ರು ಇವರು ಅಂತ ಹೇಳಬೇಕಾಗತ್ತೆ ನಮಗೆ. ಜೊತೆಯಲ್ಲಿ ಶೃಂಗೇರಿಯಲ್ಲಿ ನರೇಂದ್ರ ಹೆಗ್ಡೆ ಅಂತಕ್ಕಂಥವ್ರು ಅವರು ಆಪ್ತರು ಅತ್ಯಾಚಾರ ಮಾಡಿ ದಲಿತ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿ ಅವಾಗ ಹಾಲಿ MLA ಆಗಿದ್ದರು. ಆವಾಗ ಯಾವ ತೋಳ ನರಿಗಳನ್ನು ಇವರು ಬಿಟ್ಟಿದ್ರು ಹೇಳಬೇಕಾಗತ್ತೆ. ಉತ್ತರ ನಾವು ಕೊಡಬೇಕು. ನಿನ್ನೆ ಸಭೆಯನ್ನು ಮಾಡಿದ್ರು, ನಾವು ಆಲ್ರೆಡಿ ಪ್ರೆಸ್ ಮೀಟ್ ಮಾಡಿ ಅದು ಉತ್ತರ ಕೊಡಬೇಕು, ಅದಕ್ಕೆ ಕೊಡಬೇಕಂತ ಕೇಳಿದ್ವಿ. ಆದರೆ MLA ನಿನ್ನೆ ಸಭೆಯಲ್ಲಿ ಅದು ಯಾವುದೂ ಕೂಡ ಪ್ರಸ್ತಾಪ ಮಾಡಿಲ್ಲ. ಯಾವ ಪ್ರಸ್ತಾಪ ಮಾಡಿದ್ರು ಅಂದರೆ ವಾಸಣ್ಣ ಮಾತಾಡಿದ್ದಕ್ಕೆ ಇವರು ಅಲ್ಲಿ ಅವಾಗ MLA ಆಗಿದ್ದರು, ಇವ್ರು ಸರ್ಕಾರ ಇತ್ತು ಅಲ್ಲ, ಇವರು ಆಗಲೇ ರಾಜ್ಯ ಕಾರ್ಯದರ್ಶಿ ಆಗಿದ್ದರು, ಇವರು ಸರ್ಕಾರ ಇತ್ತು ಅಂತೇಳಿ ಹೇಳಿದರು. ಆದರೆ ಇವಾಗ ಬೇಡಿಕೆ ಇರ್ತಾರೆ 25,000 ರೂಪಾಯಿಗಳನ್ನು ಇವ್ರು ಕೊಡಬೇಕಂತ ಹೇಳಿ. ಆದರೆ 25 ಲಕ್ಷ ಕೊಡಬೇಕಂತ ಹೇಳ್ತಾರೆ. ಅಮೂಲ್ಯ ಸತ್ತಾಗ ಇವರೇ ಸರ್ಕಾರ ಇತ್ತು, ಇವ್ರು 25 ಲಕ್ಷ ಕೊಟ್ಟರೆ ಅಮೂಲ್ಯಗೆ. ಯಾರು ಕೂಡ ಅವರಿಗೆ ಅಮೂಲ್ಯರಿಗೆ ನೀವು ಅವರು ಯಾರು ಕೂಡ ಅಮೂಲ್ಯಕ್ಕೆ ಸಹಕಾರ ಮಾಡಿಲ್ಲ ಅಂದರು. ಆನಂದಣ್ಣ ಅಲ್ಲಿ ಸವಾನ್ನು ಇಟ್ಕೊಂಡು ಸಸ್ಪೆಂಡ್ ಆಗೋವರೆಗೂ ನಾವು ಸವ ಇತ್ತಲ್ಲ ಅಂತೇಳಿ ಆನಂದ ಸುದೀರ್ಘವಾದ ಆನಂದ್ ಅವ್ರು ಹೋರಾಟ ಮಾಡಿದ್ದಾರೆ. ಜೊತೆಯಲ್ಲಿ DSS ಇಲ್ಲಿ ನನ್ನ ಕೇಳಿದೆ, DSS ಅವತ್ತು ಪ್ರತಿಭಟನೆ ಮಾಡಿದ್ವಿ ನಾವು ಅಮೂಲ್ಯ ಪರವಾಗಿ. ಇಲ್ಲಿದೆ ತಹಸೀಲ್ದಾರ್ದು ಲೆಟ್ರ್, ಇಲ್ಲಿ ತೋರ್ತೀನಿ ನಿಮಗೆ ನೋಡಿ. ತಹಸೀಲ್ದಾರಿಗೆ ಮನವಿ ಕೊಟ್ಟಿದ್ವಿ. ಮನವಿ ಕೊಟ್ಟಂಥ ಲೆಟ್ರು ಕೂಡ ನಮ್ಮ ಕೇಳಿದೆ. ಅವ್ರಿಗೆ ಗೊತ್ತಿಲ್ಲ, ಮಾಜಿ MLAಗೆ ನಾವು ಏನು ಮಾಡಿದ್ವಿ ಅನ್ನೋದನ್ನು ಅವ್ರಿಗೆ ತಿಳ್ಕೊಬೇಕು ಅವರು. ಆನಂತರ ಏನು ಹೇಳ್ತಾರೆ, ವಾಸಣ್ಣಗೆ ಹೇಳ್ತಾರೆ ಇವರು ಅವರಿಗೆ ನಡು ರಸ್ತೆಯಲ್ಲಿ ಸಾರ್ವಜನಿಕರ ಎದುರುಗಡೆ ಏನು ಮಾತಾಡ್ತಾರೆ ಅಂದರೆ ಯಾವನೋ ಒಬ್ಬ ಮಾತಾಡ್ತಿದ್ದ ಹೀಗೆ ಅಂತೇಳಿ. ಅಂದರೆ ಅವರು ಕೂಡ BJPಯಲ್ಲಿ ತಾಲೂಕು ಏನು SC ಘಟಕದ ಇದಾಗಿದ್ದರು, ಅವರು SC ಸೆಲ್ನ ಅಧ್ಯಕ್ಷರಾಗಿದ್ದರು. ಈಗ JDSನ ಕ್ಷೇತ್ರ ಇದಾಗಿದ್ದಾರೆ. ಜೊತೆಲಿ ದಲಿತ ಹೋರಾಟದಲ್ಲಿ ಬಂದಿರತಕ್ಕಂಥವ್ರು ಅವರು. ನಾವು ಅನೇಕ ಇವರು ಇವತ್ತು ರಾಜಕಾರಣ ಮಾಡ್ಬೋದು, ನಾವು ಹೋರಾಟ ಹಾದಿಲಿ ಬಂದಾರೆ ನಾವೆಲ್ಲರೂ ಕೂಡ. ಆನಂದ್ ಇರ್ಬೋದು, ವಾಸಿ ಇರ್ಬೋದು, ಅಥವಾ ಬೇರೆ ಯಾರು ನಾನಿರ್ಬೋದು, ರವೀಂದ್ರ ಇರ್ಬೋದು, ಎಲ್ಲರೂ ಕೂಡ ಹೋರಾಟ ಹಾದಿ ಬಂದಿದ್ವಿ. ಹೋರಾಟ ಹಾದಿ ಅಂತ ಇವ್ರಿಗೆ ಗೊತ್ತಿಲ್ಲ. ಗೊತ್ತಿದ್ರೆ ಬೀದಿಲಿ ಇಟ್ಕೊಂಡು ಹುಚ್ಚರು ಥರ ಮಾತಾಡ್ತಿರ್ಲಿಲ್ಲ. ಮಾಜಿ MLAಗಳು ಹೋರಾಟದ ಹಾದಿ ಗೊತ್ತಿದ್ರೆ ಹುಚ್ಚರಾಗಿ ಮಾತಾಡಲ್ಲ. ಇವರು ಪ್ರತಿಯೊಂದು ಹೇಳಿಕೆಗಳು ನೋಡಿ ಏನೋ ಅಂದರೆ 60 ವರ್ಷಕ್ಕೆ ಅರುಳು ಮರಳು ಅಂತಾರಲ್ಲ, ಆ ಥರ ಮಟ್ಟಿ ಬಂದಿದ್ದಾರೆ ಮಾಜಿ MLA. ನಾವು ಎಚ್ಚೆತ್ಕೊಂಡ್ರೆ, ದಲಿತ ಸಮುದಾಯ ಎಚ್ಚೆತ್ಕೊಂಡ್ರೆ ನಾವು ಮುಂದಿನ ಚುನಾವಣೆಯಲ್ಲಿ ಇವ್ರಿಗೆ ನಾವು ಏನು ಅಂತ ಉತ್ತರ ಕೊಡ್ತೇವೆ. ಇದು ಜಾಗೃತಿಯಾಗಿರ್ಬೇಕಾಗತ್ತೆ ಅವರು. ಹಾಗಾಗಿ ನಮ್ಮ ಮೇಲೆ ಅವಹೇಳನಕಾರಿಗಳು ಮಾಡ್ತಕ್ಕಂಥದ್ದು ಯಾರೋ ಪಕ್ಷಕ್ಕೆ ಇನ್ವಾಲ್ವ್ ಆಗಿರ್ತಕ್ಕಂಥ ನಾವು ಇರ್ತೀವಿ. ಪ್ರತಿಯೊಬ್ಬರು ಕೂಡ ಲೀಡರ್ಗಳು ಒಂದೊಂದು ರಂಗದಲ್ಲಿ ಗುರುತಿಸ್ಕೊಂಡಿದ್ದೀವಿ. ಯಾಕಂದರೆ ದಲಿತ ಸಮುದಾಯ ಒಂದು ಏಳಿಗೆಗೋಸ್ಕರ ನಾವು ಪ್ರತ್ಯೇಕ ನಾವು ಗುಂಪಾಗಿ ಹೋದರೆ ಎಲ್ಲೂ ಆಗಲ್ಲ ಅಂತೇಳಿ. ವಾಸುವರು ಒಂದು ಪಕ್ಷದಲ್ಲಿರ್ಬೋದು, ರಾಜಶೇಖರ್ ಒಂದು ಪಕ್ಷದಲ್ಲಿರ್ಬೋದು, ಆನಂದರ ಒಂದು ಪಕ್ಷದಲ್ಲಿ ಇರ್ಬೋದು. ನಮ್ಮ ಪಕ್ಷಗಳ ಇದಿರುತ್ತೆ, ಅದು ನಮ್ಮ ನಿಲುವು ಒಂದೇ ಇರುತ್ತೆ. ನಾವು ಸಮಿತ ಹೋರಾಟಕ್ಕೋಸ್ಕರ. ಯಾಕಂದರೆ ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ ನಮಗೆಲ್ಲ ಗೊತ್ತಿರೋ ಪ್ರಕಾರ 70% ದಲಿತ ಹುಡುಗರೇ ಇರೋದು. SC ಮಕ್ಕಳೇ ಅಲ್ಲಿರೋದು ಮುರಾರ್ಜಿ ಶಾಲೆಯಲ್ಲಿ. ಅವರು ಇದಾಗಬೇಕು, ಸಮಿತ ಸಾವಿಗೆ ನ್ಯಾಯ ಸಿಗಬೇಕು, ಮುಂದಿನ SC ಮಕ್ಕಳಿಗೂ ಕೂಡ ಅಲ್ಲಿ ಸೇಫ್ಟಿ ಇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಅವತ್ತು ಸಭೆ ಮಾಡಿದ್ವಿ. ಇದು ಯಾವುದೇ ರಾಜಕೀಯ ಪ್ರೇರಿತ ಅಲ್ಲ ಅಂತಕ್ಕಂಥ ಮಾತ್ರ ನಾನು ಹೇಳ್ತೀನಿ. ಈಗ ರಾಜಶಂಕರ್ ಅವರು ಮಾತಾಡ್ತಾ ಹೇಳಿದ್ರು, ಆವಾಗ ರಾಜ್ಯ ಸರ್ಕಾರ ಇದ್ದದ್ದು BJP ಅಂತ ಹೇಳಿದ್ರೆ, ಜುಲೈ 27, 2000 ನಾನು ಅದೇ ಹೇಳ್ತಿಲ್ಲ. 2000 ಕಾಂಗ್ರೆಸ್ ಸರ್ಕಾರ ಇದ್ದಂಥದ್ದು, ರಾಜೇಗೌಡರ MLA ಆಗಿದ್ರೆ ಅವಾಗ ಪರಿಹಾರ ಕೊಡಬೇಕಾಗಿದ್ದು ರಾಜ್ಯ ಸರ್ಕಾರ ಅಲ್ವಾ? BJP ಸರ್ಕಾರ ಹೆಂಗ್ ಕೊಡಕ್ ಬರುತ್ತೆ? ಅವರು ಸೋತು ವಿರೋಧ ಪಕ್ಷ ಆಗಿದ್ರಲ್ಲ. ಈಗ ನೀವು ವಿಡಿಯೋ ಬೇಕಾದ್ರೆ ನೀವು ವಿಡಿಯೋದಲ್ಲಿ ಒಪ್ಪಾಸಿ ಏನ್ ಹೇಳ್ತೀವಿ ಅಂದ್ರೆ, ನೀವು ಅವಾಗ ನಾನು 3 ಜನ ಹೆಸರು ಹೇಳಿದ್ದೀನಿ. ಅಲ್ಲ, ನಾನು 3 ಜನ ಹೆಸರು ಹೇಳಿದ್ದೀನಿ. ಅಲ್ಲ, ನಾನು 3 ಜನ ಹೆಸರು ಹೇಳಿದ್ದೀನಿ. ಪ್ಲೇ ಮಾಡಿ ಒಂದು ನಿಮಿಷ. ನೀವು BJP ಸರ್ಕಾರ ಇದೆಯಾ ಅಂತ ಹೇಳ್ತೀವಿ. ಅವಾಗ ಇದ್ದಿದ್ದು ರಾಜ್ಯ ಸರ್ಕಾರ ಇದ್ದು, ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು 2023 ಜುಲೈ ಅದು ಅವಾಗ ಇವರು ಇದು ವಾಪಸ್ 23 ಅಮೂಲ್ಯ ಸತ್ತೋದ್ರಲ್ಲ, ಈ ಸರ್ಕಾರ ಅಮೂಲ್ಯ ಸಾಯುವಾಗ ಕಾಂಗ್ರೆಸ್ ಶಾಸಕರಾಗಿದ್ರು. ಮೊನ್ನೆನೂ ಅದೇ ತರ, ವಾಸಣ್ಣನೂ ಅದೇ ತರ ಮಾತಾಡಿದ್ರೆ, ನೀವು ಇದೇ ತರ ಇನ್ನೊಂದ್ ಕಡೆ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಾ ಅಂತ. ಇದು ತಪ್ಪಾಗಿರ್ಬೋದು, ಆದರೆ ವಿಚಾರದಲ್ಲಿ ನಾವು ನೈತಿಕವಾಗಿ ಅದಕ್ಕೆ ಬದ್ಧವಾಗಿದ್ದೇವೆ. ನಾವು ವಿಚಾರಕ್ಕೆ ಬದ್ಧವಾಗಿದ್ದೇವೆ, ಅದರಲ್ಲೇನಿಲ್ಲ. ಈಗ ಡೇಟ್ ವ್ಯತ್ಯಾಸ ಆಗಿರ್ಬೋದು, ಅದ್ರ ಬಗ್ಗೆ ನಾವು ನೆನಪಿಟ್ಕೊಳ್ಳಿಕ್ಕೆ ಆಗಲ್ಲ. ಆದರೆ ನಾವು ಅಮೂಲ್ಯನ ಬಗ್ಗೆ ಹೇಳ್ತಾ ಇಲ್ಲ, ಮಲ್ಲಿಕನ್ ಬಗ್ಗೆ ಆಯ್ತಾ, ಮಲ್ಲಿಕನ್ ಬಗ್ಗೆ ಹೇಳ್ಬೇಕಾಗುತ್ತೆ. ಆಯ್ತು, ಅದೇ ಮಲ್ಲಿಕಾ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕಾಗತ್ತೆ. ಜೊತೆಲೆ ನರೇಂದ್ರ ಹೆಗ್ಡೆ ಅತ್ಯಾಚಾರ ಮಾಡಿ ಅವ್ರಿಗೆ ಏನು ನ್ಯಾಯ ಸಿಕ್ಕಿಲ್ಲಲ್ಲ ಇಲ್ಲಿ ಶೃಂಗೇರಿಯಲ್ಲಿ ಮಹಿಳೆಗೊಬ್ಬರಿಗೆ. ಅವತ್ತು ಆ ಕೇಸನ್ನು ಅವರು ಅವ್ರನ್ನ ಮುಚ್ಚಾಕಿದ್ದಾರೆ. ಅದನ್ನ ಅವ್ರಿಗೆ ಯಾವುದೇ ಇದು ಪರಿಹಾರ ಸಿಕ್ಕಿಲ್ಲ. ಅದು ಅವರಿಗೆ ನರೇಂದ್ರ ಹೆಗ್ಡೆ ಅಂತ ಅವರು ಆತ್ಮರು. ನಾವು ಅದು ಪ್ರತಿಭಟನೆ ನಾವು DSS ಮಾಡಿದ್ದೀವಿ. ಯಾರು ಜೀವರಾಜನ ಆತ್ಮರಾಗಿದ್ದರು ಅವರು. ಅವರಿಗೆ ಕೇಸ್ ಬೇರೆ ಆಗಿತ್ತು ಅವತ್ತು, ನರೇಂದ್ರ ಹೆಗ್ಡೆ ಅಂತೇಳಿ. ಅವತ್ತು ಇವ್ರು ಏನು ಮಾಡಿದ್ರು ಅನ್ನೋದು ಬೇಕು ನಮಗೆ.
ಈಗ ನಮ್ಮದು ಇನ್ನೇನು ನಿನ್ನೆ ಪ್ರತಿಭಟನೆ ಆಗಿದೆ, ಆ ಪ್ರತಿಭಟನೆಯ ಎಲ್ಲ ಸಾರಾಂಶಗಳನ್ನು ತೆಗೆದುಕೊಂಡಾಗ ರಾಜಕೀಯ ಸಾವನ್ನು ರಾಜಕೀಯದಲ್ಲಿ ಬಳಸಬೇಕು ಆ ಉದ್ದೇಶದಿಂದಲೇ ಇಂಥ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ನಮಗೆಲ್ಲ ಗೋಚರ ಆಗಿದೆ. ನಾವು ಸಾವನ್ನು ಸಾವಿನ ರೂಪದಲ್ಲೇ ನೋಡ್ತಾ ಇದ್ದೇವೆ, ಆದರೆ ಅದು ರಾಜಕಾರಣ ರೂಪದಲ್ಲಿ ನಾವೆಲ್ಲ ಒಂದೊಂದು ಪಕ್ಷದ ಜವಾಬ್ದಾರಿ ಇದ್ದರೂ ಕೂಡ, ಒಂದು ಸಂಘಟನೆಯ ಜವಾಬ್ದಾರಿ ಇದ್ದರೂ ಕೂಡ ನಾವೆಲ್ಲರೂ ಒಂದಾಗಿಬಿಟ್ಟು ಒಂದು ಸಾವಿಗೆ ನ್ಯಾಯ ಸಿಗಲಿ ಅಂತೇಳಿ ಬಂದಿದ್ದೀವಿ. ರಾಜಕೀಯ ಕಾರಣವನ್ನು ಎಲ್ಲೂ ಉಪಯೋಗಿಸ್ತಿಲ್ಲ. ಆದರೆ ಇವರು ಒಂದು ಸಾವಲ್ಲಿ ರಾಜಕಾರಣ ಮಾಡಬೇಕು ಅನ್ನೋ ಉದ್ದೇಶ, ಅದನ್ನು ಪ್ರಚಾರಕ್ಕಾಗಿ ಬೀದಿಯಲ್ಲಿ ಜನರನ್ನು ಒಟ್ಟಾಕೊಂಡು ಒಂದಷ್ಟು ಸುಳ್ಳು ಹೇಳ್ತಕ್ಕಂಥದ್ದು ಮತ್ತು ಶಾಸಕರನ್ನು ಮತ್ತು ಏನು ಮೊನ್ನೆ ಏನು ಚಳುವಳಿ ಮಾಡಿದ್ದಾರೆ, ಪ್ರಾಮಾಣಿಕವಾಗಿ ಮಾಡಿದ್ದಾರೆ, ಅದಕ್ಕೆ ಒಂದು ಮಸಿ ಬಳಿಯುವ ನೆಪದಲ್ಲಿ ಬಂದು ನಿಂತಿದ್ದಾರೆ. ಆದರೆ ಶಾಸಕರು ಅವರ ಜವಾಬ್ದಾರಿಯನ್ನು ಯಾವ ಸಂದರ್ಭದಲ್ಲಿ ಹೇಗೆ ನಿಭಾಯಿಸಬೇಕು ಅದಕ್ಕೆ ಸರಿಯಾಗಿಯೇ ನಿರ್ವಹಿಸಿದ್ದಾರೆ ನಮ್ಮ ಶಾಸಕರು ಅನ್ನೋದನ್ನು ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ. ಶಾಸಕರು ಇಲ್ಲಿ ಬಂದವರು ಅವರು ಏನು ಪ್ರಯತ್ನಗಳನ್ನು ಮಾಡಬೇಕು, ಸಂಸ್ಥೆ ಹೇಗೆ ಉಳಿಬೇಕು ಹಾಗೂ ಆ ಸಾವಿಗೆ ಏನು ನ್ಯಾಯ ಸಿಗಬೇಕು, ಆ ರೀತಿಯಲ್ಲಿ ಎಲ್ಲ ಪ್ರಯತ್ನಗಳನ್ನು ನಿಮಗೆಲ್ಲರಿಗೂ ಗೊತ್ತಿದ್ದಂತೆ ಮಾಡಿದ್ದಾರೆ. ಆದರೆ ಇವ್ರದ್ದು ಜವಾಬ್ದಾರಿ ಇದೆಯಲ್ಲ, ಏನು ನಿನ್ನೆ ಬೀದಿಯಲ್ಲಿ ಚಳವಳಿ ಮಾಡಿದಾರಲ್ಲ, ಅವ್ರ ಪಕ್ಷದಲ್ಲಿ MLC ಇದ್ದಾರೆ, MP ಇದ್ದಾರೆ, ಅವ್ರ ಜವಾಬ್ದಾರಿಗಳು ಏನು ಅಂತದನ್ನು ಅವರು ಸ್ಪಷ್ಟಪಡಿಸಬೇಕಾಗ್ತದೆ. ಇದು ಮಾತ್ರ ಅಲ್ಲ. ಹಾಗಾಗಿ ಮುಂದಿನ ವಿಚಾರಗಳನ್ನು, ಇಷ್ಟು ವಿಚಾರಗಳನ್ನು ಚಿಕ್ಕದಾಗಿ ನಾನು ಹೇಳ್ತಾ ಇದ್ದೇನೆ, ಮುಂದಿನ ವಿಚಾರಗಳನ್ನು ನಮ್ಮ ಸುಧೀರ್ ಕುಮಾರ್ ಮುರಳಿಯವರು ಹೇಳಬೇಕು ಅಂತ ಕೇಳಬೇಕು. ಏನು ಶಮಿತಾ ಹೆಣ್ಮಗಳ ಸಾವಾಗಿದೆ, ಅದು ಅನಪೇಕ್ಷಣೀಯ, ಅದು ನಡಿಬಾರ್ದು. ಆ ಸಂಬಂಧವಾಗಿ ಈ ಕೊಪ್ಪ ತಾಲೂಕಿನಲ್ಲಿ ದಲಿತ ಚಳುವಳಿಯನ್ನು ಮುನ್ನಡೆಸಿದವರಲ್ಲಿ ಅಥವಾ ಮುನ್ನಡೆಸ್ತಿರೋರಲ್ಲಿ ಸದ್ಯಕ್ಕೆ 3 ಜನ ಪ್ರಮುಖರಿದ್ದಾರೆ. ಒಂದು ಬೆಳಗೊಳ ಆನಂದ್ ಅವರು, ಮತ್ತು ಕುಂಚೂರು ವಾಸಪ್ಪನವರು, ಮತ್ತು ರಾಧಾಕೃಷ್ಣ ರಾಜಶಂಕರ್ ಅವರು KDP ಸದಸ್ಯರು ಆಗಿದ್ದಾರೆ. ದಲಿತ ಸಂಘಟನೆ ಸಮಿತಿಯ ರಾಜ್ಯ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಆನಂದ್ ಅವರು ಸಹಿತ ಭಾರಿ ಹಿಂದಿನಿಂದ ದಲಿತ ಚಳುವಳಿಯಲ್ಲಿ ಕೆಲಸ ಮಾಡಿದವರು. ಎಲ್ಲರಿಗೂ ಗೊತ್ತಿರೋ ಹಾಗೆ ಆನಂದ್ ಒಬ್ಬ ಸೂಕ್ಷ್ಮಮತಿಯಾದಂಥ ಸಂಘಟಕ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ವಾಸಪ್ಪನವರು ಗ್ರಾಮ ಪಂಚಾಯತಿ ಸದಸ್ಯರಾಗಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ, ಈ ಹಿಂದೆ BJP ಪಕ್ಷದಲ್ಲಿದ್ದು, ಈಗ ಪ್ರಸ್ತುತ ನಮ್ಗೆ ಗೊತ್ತಿರೋ ಹಾಗೆ ಅವರು ಜಾತ್ಯತೀತ ಜನತಾದಳ ಪಕ್ಷದ ಕಾರ್ಯಕರ್ತರಾಗಿ, ನಾಯಕರಾಗಿ ಕೆಲಸ ಮಾಡ್ತಿದ್ದಾರೆ. ಮೊನ್ನೆ ಶಮಿತಾಳ ಸಾವನ್ನು ಸಂಭವಿಸಿದಾಗ ಈ 3 ಜನರು ಸಹಿತ ಎಲ್ಲ ಪ್ರಗತಿಪರ ಹೋರಾಟಗಾರಗಳನ್ನು ಎಲ್ಲರನ್ನು ಸೇರಿಸಿಕೊಂಡು ಒಂದು ಮೀಟಿಂಗನ್ನು ಕರೀತಾರೆ. ಆ ಸಭೆಗೆ ವೈಯಕ್ತಿಕವಾಗಿ ನಾನು ಸಹಿತ ಪಾಲ್ಗೊಂಡಿದ್ದೆ. ನಾವು ಪಾಲ್ಗೊಂಡಾಗ ಅವರ ಶಮಿತನ ಬಂಧು ಬಳಗದವರು ಕೆಲವರಲ್ಲಿದ್ದರು. ನಾವು ಏನು ಹೇಳಿದ್ವಿ ಅಂತಂದರೆ, ಹೋರಾಟ ಇದಕ್ಕೆ ಮಾಡಲೇಬೇಕು, ಇದು ಒಂದು ವ್ಯವಸ್ಥೆ, ಇದು ರಾಜಕಾರಣ ಈ ನೆಲೆಯಲ್ಲಿ ನೋಡೋವಂಥ ಸಬ್ಜೆಕ್ಟ್ ಅಲ್ಲ. ಮತ್ತು ನಾವೆಲ್ಲ ಪ್ಯಾನಿಕ್ ಆಗಿದ್ದೇನೆಂದರೆ, ಅಮೂಲ್ಯ ಅಂತ ಹೆಣ್ಮಗಳು ಸತ್ತೋಗಿತ್ತು, ಅದಾದಮೇಲೆ ಶಮಿತಾ ತೀರೋಗಿದ್ದಾಳೆ, ಈ ರೀತಿಯಲ್ಲಿ ಆಗಿದೆ ಅಂತಂದಾಗ ಅದೊಂದು ಭಾರಿ ಮಹೋನ್ನತವಾದಂಥ ಉದ್ದೇಶ ಇರ್ತಕ್ಕಂಥ ಸಂಸ್ಥೆ ಅದು. ಮತ್ತು ಸರ್ಕಾರಿ ವಸತಿ ಶಾಲೆಗಳಲ್ಲಿ ಓದ್ತಾ ಇರೋರು ಯಾರು ಅಂತಂದರೆ ಬಡವರ ಮಕ್ಕಳು ಮತ್ತು ಶೋಷಿತ ಸಮುದಾಯದಿಂದ ಬಂದವ್ರ ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ. ಆ ವಿಷಯ ಅಂತ ತಿಳಿದಾಗ ಇಡೀ ವಸತಿ ಸಮುದಾಯ ಶಾಲೆಗಳು, ಸರ್ಕಾರಿ ವಸತಿ ಶಾಲೆಗಳು ರಾಜ್ಯಾದ್ಯಂತ ಸುಮಾರು 2.5 ಲಕ್ಷ ಜನ ಓದ್ತಾರೆ ಪ್ರತಿ ವರ್ಷ. ಸೊ ಇದು 2.5 ಲಕ್ಷ ಕುಟುಂಬಗಳ ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ ಅಂತ ನಮ್ಗೆ ಅನಿಸಿದ್ರಿಂದ ನಾವೆಲ್ಲರೂ ಪಾಲ್ಗೊಂಡ್ವಿ. ಶಾಸಕರು ಸಹಿತ ಅದಕ್ಕೆ ಸ್ಪಂದಿಸಿ ಇವರು ಹೋರಾಟವನ್ನು ಕರೆ ಕೊಟ್ಟ ದಿನವೇ ಪೋಷಕರ ಸಭೆಯನ್ನು ಸಹಿತ ಆಯೋಜನೆ ಮಾಡಿದರು. ಹೋರಾಟದ ಸಭೆಗೆ ರಾಜಶಂಕರ್ ಅವರು ಇಲ್ಲಿ ಕೂತಿದ್ದಾರೆ, ಅಥವಾ ನೀವು ವಾಸಪ್ಪನವರು, ಆನಂದ್ ಅವರು ಇಲ್ಲಿ ಇವತ್ತು ಈ ಸಭೆಯಲ್ಲಿ ಕೂತಿಲ್ಲ ಪ್ರೆಸ್ ಮೀಟ್ನಲ್ಲಿ, ನೀವು ಯಾರು ಬೇಕಾದರೂ ಕೇಳಿ. ನಾವು ಹೋದವರು ಇಂಥವ್ರನ್ನ ಕರೀರಿ, ಇಂಥವ್ರು ಕರಿಬೇಡಿ ಅಂತ ಹೇಳೋಕೆ ನಮ್ಗೆ ಯಾರಿಗೂ ಅಧಿಕಾರ ಇಲ್ಲೂ ಇಲ್ಲ, ಅವರು ಸಂಘಟನೆ ಮಾಡೋದು. ನಾವಂತೂ ಹೇಳಿದ್ವಿ ನಾವೆಲ್ಲ ಭಾಗವಹಿಸ್ತೀವಿ ಅಂತ ಹೇಳಿದ್ವಿ. ಅವ್ರು ಮೊನ್ನೆ ನಮ್ಮ ಸಹ್ಯಾದ್ರಿ ಸಮಾಚಾರದ ಇದ್ರೊಳಗೆ ನೋಡಿದೆ, ನನಗೆ ಕರೀಲೇ ಇಲ್ಲ, ಕರೆದಿದ್ರೆ ಗಲಾಟೆ ಮಾಡ್ತಿದ್ರು, ನಾನು ಹೋಗಿದ್ರೆ ಏನೋ ಆಗ್ತಿತ್ತು ಅನ್ನೋ ಥರದಲ್ಲೆಲ್ಲ ಅವ್ರು ಮಾತಾಡಿದ್ರು. ಯಾರು ಮಾಜಿ ಶಾಸಕರು ಅವ್ರನ್ನ ಯಾರು ತಡೀತಾ ಇದ್ರು, ಯಾರು ಬರಬಾರ್ದು ಅಂತ ಇದ್ರು. ಪೋಷಕರ ಸಭೆ ನಡೀತು, ಪತ್ರಕರ್ತ ಸ್ನೇಹಿತರು ಕೆಲವರು ಭಾಗವಹಿಸಿದ್ರು, ನಾವೆಲ್ಲ ಭಾಗವಹಿಸಿ ಸಕ್ರಿಯವಾಗಿ
ನಾವೇನೇನು ಸಕಾರಾತ್ಮಕವಾದಂಥ ರಚನಾತ್ಮಕವಾದ ಸಲಹೆಗಳನ್ನು ಕೊಡ್ಬೋದು ಆ ಸಲಹೆಗಳನ್ನು ನಾವೆಲ್ಲರೂ ಕೊಟ್ವಿ. ಅದನ್ನು ಬಂದಿರತಕ್ಕಂಥ ಅಧಿಕಾರಿಗಳು ಸ್ವೀಕಾರ ಮಾಡಿದ್ರು. ಒಬ್ಬ ಬಂದಿರತಕ್ಕಂಥ ಡೈರೆಕ್ಟ್ರು ಹೇಳಿದ್ರು, ಎಲ್ಲ ನಮ್ಮ ಹೋರಾಟಗಾರರೆಲ್ಲರೂ ಆಗಿದ್ದ ತಪ್ಪಿಗೆ ಕ್ಷಮೆ ಕೋರಬೇಕು ಅಂತ ಅವ್ರು ಹೇಳಿದ್ರು. ಸಾವು ಯಾವ ರೀತಿ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಪೊಲೀಸ್ ತನಿಖೆ ಅಥವಾ ಇನ್ನೇನೋ ತನಿಖೆಯಿಂದ ಉತ್ತರ ಬರಬೇಕು. ಆದರೆ ಅದು ನನ್ನ ವಸತಿ ಸಂಸ್ಥೆಗಳಲ್ಲಿ ತೀರೋಗಿದ್ದಾರೆ ಅನ್ನೋದನ್ನು ನಾನು ಒಪ್ಕೋತೀನಿ. ಆ ಕಾರಣಕ್ಕಾಗಿ ನಾನು ಕ್ಷಮೆಯನ್ನು ಕೋರ್ತೀನಿ ಅನ್ನುವಂಥ ವಿಚಾರವನ್ನು ಹೇಳಿದ್ರು. ಈಗ ಇಲ್ಲಿ ಪ್ರಶ್ನೆ, ಆ ಇಡೀ ಪ್ರಕರಣದ ವಿಚಾರವನ್ನು ರಾಜೇಗೌಡರ ಮೇಲೆ ಕಟ್ಟತಕ್ಕಂಥ ರೀತಿಯ ಮಾತುಗಳನ್ನು ಮಾಜಿ ಶಾಸಕರಾಗಿದ್ದಾರೆ. ನನಗೆ ಆಶ್ಚರ್ಯ ಆಗಿದ್ದೇನಂತಂದರೆ, ಒಬ್ಬರು ಪತ್ರಕರ್ತರು ಅಂತ ಕರೆಸ್ಕೊಳ್ತಕ್ಕಂಥ BJPಯ ನಾಯಕರು ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ. ನೀವೆಲ್ಲ ಇದ್ರಿ ಆ ಪ್ರೆಸ್ ಮೀಟಲ್ಲಿ, ನಾನು ಅದನ್ನು ವಿಡಿಯೋದಲ್ಲಿ ನೋಡಿದೆ. ಎಡಕ್ಕೆ BJP, ಬಲಕ್ಕೆ BJP, ಆಚೆ ತುದಿಗೆ BJP, ಈಚೆ ತುದಿಗೆ BJP, ಇವ್ರನ್ನೆಲ್ಲ ಕೂರಿಸ್ಕೊಂಡು ಇದು BJPಯವರ ಸಮಸ್ಯೆ, BJPಯವರ ಪ್ರಶ್ನೆ BJPಯವರ ಹತ್ರ ಕೇಳಿ ಅಂತ. ಕೊಪ್ಪ ತಾಲೂಕಲ್ಲಿ BJP ಅಂದರೆ ಯಾರು ಅಂತ ಎದುರುಗಡೆ ಬಂದು ನಿಲ್ತಾರೆ, ಅವ್ರನ್ನೆಲ್ಲ ಕೂರಿಸ್ಕೊಂಡು ಪಕ್ಕದಲ್ಲಿ. ಇದು BJPಯವರ ಪ್ರೆಸ್ ಮೀಟ್ ಅಲ್ಲ. ಇವತ್ತು ನಾವು ಮಾಡ್ತಿರೋ ಪ್ರೆಸ್ ಮೀಟು ಕಾಂಗ್ರೆಸ್ ಪಕ್ಷದ ಪ್ರೆಸ್ ಮೀಟು. ಹಾಗಾಗಿನೇ ಬೇರೆ ಪಕ್ಷದ ಐಡೆಂಟಿಟಿಯನ್ನು ಹೊಂದಿರತಕ್ಕಂಥ ವಾಸಪ್ಪನವ್ರನ್ನ, ಆನಂದ್ ಅವ್ರನ್ನ ನಾವಿವತ್ತು ಪ್ರೆಸ್ ಮೀಟ್ ಮಾಡ್ತೀವಿ ಅಂತ ಸಹಿತ ಅವ್ರಿಗೆ ಮಾಹಿತಿ ಕೊಟ್ಟಿಲ್ಲ. ಆದರೆ ಪ್ರಾಮಾಣಿಕವಾದ ಹೋರಾಟ ಮಾಡಿದವ್ರನ್ನ ಅವಮಾನಕರವಾಗಿ ಜೀವರಾಜ್ ಅವರು ಮಾತಾಡಿರ್ತಕ್ಕಂಥದ್ದನ್ನು ನಾವು ಖಂಡಿಸ್ತೇವೆ. ವಾಸಪ್ಪನವ್ರು ಜಾತ್ಯತೀತ ಜನತಾದಳದಲ್ಲೇ ಇರಲಿ, ಆನಂದ್ ಅವರು BSPಲೇ ಇರಲಿ, ದೀಪಕ್ ನಮಗದು ಸಂಬಂಧ. ಆದರೆ ಪ್ರಾಮಾಣಿಕ ಹೋರಾಟವನ್ನು ಮಾಡಿದವ್ರನ್ನ ಅವಮಾನಿಸ್ತಕ್ಕಂಥ ಜೀವರಾಜ್ ಅವರ ಮಾಮೂಲಿ ನಡವಳಿಕೆಯನ್ನು ಅವ್ರು ಕೈ ಬಿಡೋದು ಒಳ್ಳೆಯದು. ಮತ್ತು ಮೊನ್ನೆ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿದಂಥ BJP ನಾಯಕರು ಯಾರು ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಅವರು BJPಯಿಂದ ಏನು ಮುನ್ಸಿಪಾಲ್ಟಿ ಟಿಕೆಟ್ ತಗೊಂಡು ಚುನಾವಣೆ ನಿಂತಿದ್ರು. ಗ್ರಾಮ ಪಂಚಾಯತಿ BJP ಬೆಂಬಲಿತ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ರು. BJPಯವರು ಸುತ್ತಮುತ್ತ ಎಲ್ಲ ಸುತ್ತಾಡ್ತಾ ಅವ್ರನ್ನೇ ಪಕ್ಕದಲ್ಲಿ ಕೂರಿಸ್ಕೊಂಡು BJPಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಅವ್ರು BJPಯನ್ನು ಬಿಟ್ಟರೋ ಇಲ್ವೋ ಅಂತ ನಮಗೆ ನಿಗದಿ ಮಾಡಬೇಕು. ಈ ರೀತಿಯಾದಂಥ ಗಿಲೀಟುಗಳನ್ನು ಮಾಡಬಾರ್ದು. ನಾವು ಈಗಲೂ ಸಹಿತ ಶಮಿತಾಳ ಸಾವಿಗೆ ಸಂಬಂಧಪಟ್ಟಂತೆ ಸತ್ಯ ಹೊರಗೆ ಬರಬೇಕು. ಅವಳ ಸಾವಿಗೆ ಒಂದು ಗಂಭೀರವಾದ ಕಾರಣಗಳು ಇರಲೇಬೇಕು. ಅದನ್ನು ಇಲಾಖೆ ಸೂಕ್ತ ರೀತಿಯಲ್ಲಿ ತನಿಖೆ ಮಾಡಬೇಕು. ಜೀವರಾಜ್ ಅವರು ಏನೋ ಎಲ್ಲ ನಿನ್ನೆ ಮಾತಾಡ್ತಾ ಹೇಳಿದ್ದಾರೆ, ಏನು ಸಿಟ್ಟಿಂಗ್ ಜಡ್ಜಿಂದ ಮಾಡಲಿ ಅಂತ. ನಾನು ಜೀವರಾಜ್ ಅವರಿಗೆ ಒಂದು ಪಂಥಾಹ್ವಾನವನ್ನು ಕೊಡ್ತೇನೆ. ಅವರು ಶಮಿತಾ ಕುಟುಂಬದ ಬಗ್ಗೆ ಕಾಳಜಿ ಇದ್ದರೆ ದಯವಿಟ್ಟು ಈಗ ನಮ್ಮ ಕೈಲಷ್ಟೇ ಸಾಧ್ಯಪ್ಪ, ಏನದು ಒಬ್ಬ ನಿವೃತ್ತ ಅಲ್ವಾ, ಅವ್ರ ಜಡ್ಜ್ ಅವ್ರ ನೇತೃತ್ವದಲ್ಲಿ ತನಿಖೆ ಮಾಡಬೇಕು ಅಂತೇಳಿ ಆಗಿದೆ. ಆಯ್ತಪ್ಪ, ಈಗ ಜೀವರಾಜ್ ಅವರಿಗೆ ಹಣ ಇದೆ, ಶಕ್ತಿ ಇದೆ, ರಾಜೇಗೌಡರನ್ನ ಗೆದ್ದಿದ್ದೇ ತಪ್ಪು ಅಂತ ಹೈಕೋರ್ಟಿಗೆ ರಿಟ್ ಹಾಕ್ಕೊಂಡಿದ್ದಾರೆ. ಆದ್ದರಿಂದ ಅವರು ದಯವಿಟ್ಟು ಹೈಕೋರ್ಟಿಗೆ ರಿಟ್ ಹಾಕಿ ಈ ತನಿಖೆಗೆ ಸಿಟ್ಟಿಂಗ್ ಜಡ್ಜನ್ನೇ ನೇಮಕ ಮಾಡಿ ಅವ್ರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಆಗಬೇಕು ಅಂಥೇಳಿ ಆ ಕೆಲಸವನ್ನು ಜೀವರಾಜ್ ಅವರು ಮಾಡಿದ್ರೆ ನಾವು ಜೀವರಾಜ್ ಅವರ ಪರವಾಗಿ ಬೆಂಬಲಿಸಲಿಕ್ಕೆ ತಯಾರಿದ್ದೇವೆ. ಒಂದು. ಎರಡನೇದು, ಮೊನ್ನೆ ನಮ್ಮ ಪತ್ರಕರ್ತ ಸ್ನೇಹಿತರು ಬಾರಿ ಪೂರಕವಾದ ಒಂದು ಒಳ್ಳೆ ಪ್ರಶ್ನೆಯನ್ನು ಕೇಳಿದೆ. ಸರಿ, ಶಾಸಕರದ್ದೆಲ್ಲ ಆಯಿತು, MP-ದೇನು ಜವಾಬ್ದಾರಿ ಅಂತ ಕೇಳಿದೆ. ಹಾಗಾಗಿ ಕೋಟಾ ಶ್ರೀನಿವಾಸ ಪೂಜಾರಿಗೆ ಎಲ್ಲ ಕೆಪಾಸಿಟಿ ಇದೆ. ಜೀವರಾಜ್ ಅವರು ಹೇಳಿದಾಗ ಅವ್ರು ಕೇಳ್ತಾರೆ. ಅಂದರೆ BJP ಲೀಡರ್ ಕೋಟಾ ಶ್ರೀನಿವಾಸ ಪೂಜಾರರು ಅವರೇ ಸುಮೋಟೋ ಪ್ರಯತ್ನ ಪಟ್ಟು ಈ ಪ್ರಕರಣವನ್ನು NIA ತನಿಖೆಗೆ ವಹಿಸಲಿಕ್ಕೆ ಪ್ರಯತ್ನವನ್ನು ಪಡಬೇಕು. ನಮ್ಗೆ ಅದಕ್ಕೂ ಸಹಿತ ನಮ್ಮ ಬೆಂಬಲ ಇದೆ. NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಮೂಲಕ ತನಿಖೆ ಮಾಡಬೇಕು. ಮೊನ್ನೆ ಮಂಗಳೂರಲ್ಲೆಲ್ಲ ಸುಮೋಟೋ ಮಾಡಿದ್ದಾರೆ. ಹಾಗಾದ್ರೆ ಮಾಡಿಸ್ಲಿಕ್ಕೆ ಸಾಧ್ಯ ಇದೆ. ದಯವಿಟ್ಟು ಕೋಟಾ ಶ್ರೀನಿವಾಸ ಪೂಜಾರರು ಆ ರೀತಿ ಮಾಡಿ ಆ ಮಗುವಿನ ಕುಟುಂಬದವರಿಗೆ ನ್ಯಾಯವನ್ನು ಕೊಡಬೇಕು. ಮತ್ತು ಈಗಲೂ ಈ ನಾವು ಹೋರಾಟದಲ್ಲೂ ಹೇಳಿದ್ದೇವೆ, ಹಿಂದೆನೂ ಹೇಳಿದ್ದೇವೆ, ಅಧಿಕಾರಿಗಳ ಸಮಕ್ಷಮ ಹೇಳಿದ್ದೇವೆ, ಅಧಿಕಾರಿಗಳ ಕ್ಷಮೆನೂ ಕೇಳಿದ್ದಾರೆ. ಆ ಕುಟುಂಬಕ್ಕೆ ಏನೋ ಪರಿಹಾರವರ್ತವಾಗಿ ಕೊಡ್ತಕ್ಕಂಥ ಆ ಮೊತ್ತವನ್ನು ಕೊಡೋ ಸಂದರ್ಭದಲ್ಲಿ ಅಧಿಕಾರಿಗಳು ತನಿಖೆ ಪೂರ್ಣ ಆಗೋದ್ರೊಳಗಡೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದರು ಅಂತ ಏನು ಸಾಲನ್ನು ಬರೆದು ಹೋಗಿದ್ದಾರೆ. ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರು ತಪ್ಪನ್ನು ಮಾಡಿದ್ದಾರೆ ಅವರ ನಡವಳಿಕೆಯನ್ನು ತೀವ್ರ ಶಬ್ದಗಳಿಂದ ಖಂಡಿಸ್ತೇವೆ. ಅದು ಶಾಸಕರೇ ಬರ್ಸ್ಕೊಂಡು ಹೋಗಿದ್ದಂತ ಹೇಳ್ತಾರಲ್ಲ, ಅಲ್ಲ, ಅದು ಶಾಸಕರು ಬರ್ಸ್ಕೊಂಡು ಹೋಗ್ತಾರೋ ಬರ್ಸ್ಕೊಂಡು ಹೋಗಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಅದು ಈ ಸರ್ಕಾರಿ ಚೆಕ್ಗಳನ್ನೆಲ್ಲ ವಿತರಣೆ ಮಾಡುವಾಗ ಅದು ಏನೇನು ಶಾರ ಇರಬೇಕು ಬರೀಬೇಕು ಅಂತ ಶಾಸಕರು ಹೇಳಿ ಬರೆಯೋದು. ಶಾಸಕರು ಪತ್ರ ಓದ್ಬಿಟ್ಟು ಕೊಡ್ಬೋದಿತ್ತಲ್ಲ. ಅಲ್ಲಿ ಒಂದು ನಿಮಿಷ, ನಿಮಗೆ ತುಂಬ ಸತಿ
ಅನಿಸುತ್ತೆ. ಹಂಗಾಗಿ ಮಲ್ಲಿಕಂದು ಆತ್ಮಹತ್ಯೆಯ ಪತ್ರ ನಮಗೆ ಸಿಗಲಿಲ್ಲ, ಹೌದು ಪತ್ರನೇ ಸಿಗಲಿಲ್ಲ. ಎಲ್ಲಿ ಎನ್ನರ್ಪುರ ಅದಿರಲಿ, ಪಾಪ ಹೆಣ್ಮಕ್ಳು ತಿರೋಗಿದ್ದಾಳೆ ಇರಲಿ. ಆದರೆ ನಮ್ದಿಲ್ಲಿ ಪ್ರಶ್ನೆ ಇರೋದೇನಂತಂದರೆ, ಒಂದು ಸರ್ಕಾರಿ ಆಡಳಿತ ಯಂತ್ರ ಬರೆಯುವ ಪ್ರತಿ ಟಿಪ್ಪಣಿಗಳನ್ನೆಲ್ಲ ನಿತ್ಯವೂ ನೋಡಿ ಗಮನಿಸುವ ಹೊಣೆಗಾರಿಕೆ ಶಾಸಕರದ್ದಿರೋದಿಲ್ಲ. ಅದು ಕಾರ್ಯಾಂಗ ಬೇರೆ, ಶಾಸಕಾಂಗ ಬೇರೆ. ಆದರೆ ಅವರು ಮಾಡಿದ್ದನ್ನು ತಪ್ಪು ಅಂತ ಹೇಳಿ ಗೊತ್ತಾದ ಕೂಡಲೇ ಶಾಸಕರು ಅದನ್ನ ಹರಿದಾಕ್ರೆ ಅದೇನು ಯಾಕೆ ತಂದಿದ್ದೀರಿ ಅಂತ ಹೇಳಿದರೆ, ನಮ್ಮೆಲ್ಲರ ಸಮಕ್ಷಮ ಕೊಡ್ತಿರ್ತಕ್ಕಂಥ ಚೆಕ್ಕಿಗೆ ಸತ್ಯ ಹೇಳ್ತೀನಿ, ಶಾಸಕರ ಸಮಕ್ಷಮ ಕೊಡ್ತಕ್ಕಂಥ ಚೆಕ್ಕು, ಆ ಚೆಕ್ ಸರ್ಕಾರಿ ಚೆಕ್ಕು, ಅದಕ್ಕೊಂದು ರಶೀದಿ ಹಾಕಬೇಕು. ಅವ್ರ ಅಕೌಂಟಿಗೆ ಜಮಾ ಆಗೋದಿಲ್ವೇ? ಅಕೌಂಟಿಂದ ಡಿಡಕ್ಟ್ ಆಯಿತು ಅಂದರೆ ಗೊತ್ತಾಗುತ್ತದು. ಅದರಲ್ಲೇನಿದೆ? ಮಾಡಿರ್ತಕ್ಕಂಥದ್ದು ಮೂರ್ಖ ಕೆಲಸ. ಅವನ್ನ ನಾವು ಯಾರು ಡಿಫೆಂಡ್ ಮಾಡೋದು? ಅಧಿಕಾರಿಗಳು ಮಾಡಿರ್ತಾರೆ. ಅಧಿಕಾರಿ ವ್ಯವಸ್ಥೆ ಅಂದರೆ ಯಾರು? ಜೀವರಾಜ್ ಇದ್ದಾಗಲೂ ಇದೇ ವ್ಯವಸ್ಥೆ, ಅವರಿದ್ದಾಗಲೂ ಅದೇನು ಶಾಶ್ವತವಾದ ವ್ಯವಸ್ಥೆ, ರಿಟೈರ್ ಆಗೋವರೆಗೂ ಇರ್ತಾರೆ. ತಪ್ಪನ್ನು ತಪ್ಪು ಅಂತ ಹೇಳ್ತಕ್ಕಂಥ ವ್ಯವಸ್ಥೆ ಇದೆ. ಆದ್ದರಿಂದ ಕೋಟ ಶ್ರೀನಿವಾಸ ಪೂಜಾರರು ಪ್ರಯತ್ನಪಟ್ಟು ಕೇಂದ್ರದಲ್ಲಿ ಅವ್ರದ್ದೇ ಆಡಳಿತ ಇರೋದ್ರಿಂದ ಇದನ್ನು NIA ತನಿಖೆ ಮಾಡಿಸೋದಾದರೂ ನಮಗೆ ಇದೆ. ಈಗ ನಿವೃತ್ತ ಜಡ್ಜ್ ನೇತೃತ್ವದಲ್ಲಿ ಇದು ಇದಾಗ್ತಾ ಇದೆ, ತನಿಖೆಗೆ ಆದೇಶ ಮಾಡಿದ್ದಾರೆ. ಅದು ಇಲಾಖಾ ತನಿಖೆ ವರದಿ, ಯಾಕೆ ಸಾವಾಗಿದೆ, ಏನು ವ್ಯವಸ್ಥೆ ಸುಧಾರಿಸಬೇಕು ಅಂತ. ಅವರು ಸಾಧ್ಯವಾದರೆ ಜೀವರಾಜ್ ಅವರು ನಾನು ಮೊದಲೇ ಹೇಳಿದ ಹಾಗೆ ಹೈಕೋರ್ಟಿಗೂ ಸುಪ್ರೀಂ ಕೋರ್ಟಿಗೂ ರಿಟ್ ಅರ್ಜಿಯನ್ನು ಸಲ್ಲಿಸಿ ಯಾಕೆ ನಮ್ಮ ಹತ್ರ ಶಕ್ತಿ ಸಾಲದು, ರಿಟ್ ಅರ್ಜಿಯನ್ನು ಸಲ್ಲಿಸಿ ಅವರು ಇದನ್ನು ಸಿಟ್ಟಿಂಗ್ ಜಡ್ಜಿಂದ ತನಿಖೆ ಮಾಡಬೇಕು ಅಂತ ಜೀವರಾಜ್ ಅವರು ಮಾಡಿಸ್ಬೇಕು. ಅದು ಅವರ ಬದ್ಧತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಬೆಳಗ್ಗೆ ನಾನು ದೀಪಣ್ಣ ಅವರು ಅದಕ್ಕಾಗಿ ಅವರು ಬಂದು ಪ್ರೆಸ್ ಮೀಟಿಂಗ್ ಅವ್ರು ಭಾರಿ ಚೆನ್ನಾಗಿ ಹೇಳಿದ್ರು, ಯಾವ್ಯಾವ ಸಂದರ್ಭದಲ್ಲಿ ಎಷ್ಟೆಷ್ಟು ಪರಿಹಾರ ಕೊಟ್ಟಿದ್ದಾರೆ, ಕೊಟ್ಟಿಲ್ಲ, ಈ ಚರ್ಚೆ ನಮಗೆ ಪ್ರಸ್ತುತ. ಯಾವ್ಯಾವ ಸಾವು ಸಂದರ್ಭ ಆದಾಗ ಯಾರ್ಯಾರು ಅಧಿಕಾರದಲ್ಲಿದ್ದರು, ಅದು ನಾವು ಮತ್ತೆ ಅದನ್ನು ಚರ್ಚೆ ಮಾಡೋಕ್ಕೆ ಪಾಲಿಸಿ ಮಾಡಿ ನಾವು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ನಮಗೀಗ ಆ ಸಾವಿಗೆ ಅದಾಗಬೇಕು. ನಾವು ಇಷ್ಟರಲ್ಲೇ ಕಾಂಗ್ರೆಸ್ ಪಕ್ಷದಿಂದ ತನಿಖೆಯಲ್ಲಿ ಏನೇನಕ್ಕೆ ಉತ್ತರ ಕೊಡಬೇಕು ಅಂತೇಳಿ ಈಗ ಯಾರು ತನಿಖೆ ಮಾಡ್ತಿದ್ದಾರೆ ಅವ್ರಿಗೆ ನಾವು ಮೆಮೊರಾಂಡಮನ್ನು ನಾವು ಕೊಡ್ತೇವೆ. ಅದು ನಾವು ಏನನ್ನು ಕೊಡಬೇಕು ಅದನ್ನು ನಾವು ಕೊಡ್ತೇವೆ. ಮತ್ತು ಮೊನ್ನೆ ಅವರ ಡೈರೆಕ್ಟರ್ ಆಫ್ ಕ್ರೈಸ್ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ AC ಏನು ಬಂದು ಹೇಳಿಕೆಯನ್ನು ಕೊಡುವಾಗ ಇವರೆಲ್ಲ ಹೇಳಿದಾಗ ಬರ್ಬೋದಿತ್ತಲ್ಲ BJP. ಇಟ್ಸ್ ಎ ಓಪನ್ ಸ್ಟೇಜ್, ಯಾರನ್ನೂ ಕ್ಲೋಸ್ ಮಾಡಿರಲಿಲ್ಲ, ಬಂದಿಲ್ಲ. ಅವ್ರಿಗೆ ಪ್ರಾಮಾಣಿಕತೆ ಇಲ್ಲ ಅಂತ ಅರ್ಥ ಅಷ್ಟೇ BJP ಅವರಿಗೆ. ಅದರಿಂದ ನಮ್ಮ ಒತ್ತಡ ಏನಿದೆ ಅಂದರೆ, ನಾವು ಒಂದು ಪ್ರಮುಖವಾದಂಥ 6-7 ಸಲಹೆಗಳನ್ನು ಕೊಟ್ಟಿದ್ದೇವೆ. ಕೂಕೋಡಿ ರವಿ ಅವರಿರ್ಬೋದು, HM ಸತೀಶ್ ಅವರಿರ್ಬೋದು, ವೈಯಕ್ತಿಕವಾಗಿ ಭಾಗವಹಿಸಿರ್ತಕ್ಕಂಥ ನಾವೆಲ್ಲರೂ ಒಂದಷ್ಟು ಪ್ರಮುಖವಾದ 5-6 ಸಲಹೆಗಳನ್ನು ಕೊಟ್ಟಿದ್ದೇವೆ. ಅದು ಸರ್ಕಾರಿ ಆದೇಶವಾಗಿ ಆ ಸಲಹೆಗಳು ಜಾರಿ ಆಗೋ ರೀತಿಯಲ್ಲಿ ನಾವು ಕಾಯ್ತಾ ಇದ್ದೇವೆ. ಕಾಯ್ದೇ ಇದ್ದರೆ, ಅದು ಮಾಡದೇ ಇದ್ದರೆ ನಾವು ಅದನ್ನು ಒಂದು ಸರ್ಕಾರಿ ಆದೇಶವನ್ನಾಗಿ ನಾವೇನು ಸಲಹೆಗಳನ್ನು ಮಾಡಿದ್ದೇವೆ ಆ ಶಾಲೆಯ ಹಿತದೃಷ್ಟಿಯಿಂದ ಅದು ಆದೇಶವನ್ನಾಗಿ ಮಾಡಿಸೋದ್ರಲ್ಲಿ ನಮ್ಮ ಶಾಸಕರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅಂತ ನಂಬಿಕೆ ಇದೆ. ಅದನ್ನು ನಾವು ಮಾಡಿಸ್ತೇವೆ. ನಾವು ಕೊಟ್ಟಿರ್ತಕ್ಕಂಥ ಸಲಹೆಗಳು ರವಿಯವರು ತುಂಬ ಗಂಭೀರವಾದ ಸಲಹೆಗಳನ್ನು ಕೊಟ್ಟಿದ್ದೀವಿ, ಅದನ್ನು ಇಂಪ್ಲಿಮೆಂಟ್ ಆಗಬೇಕು. ಲೈಬ್ರರಿ ಸಹಿತ ಮಕ್ಕಳು ಓದ್ತಕ್ಕಂಥ ಲೈಬ್ರರಿ, ಪೋಷಕರ ಇದು ಚೈಲ್ಡ್ ಸೇಫ್ಟಿ ಕಮಿಟಿ, ಅದು ಬೇಕಾದ್ರೆ ಹೇಳ್ತೀನಿ ಸರ್. ನಾವು ಸಲಹೆ ಕೊಟ್ಟಿದ್ದೇನು ಅಂದರೆ ಚೈಲ್ಡ್ ಸೇಫ್ಟಿ ಕಮಿಟಿಯನ್ನು ಮಾಡಬೇಕು. ಮತ್ತು ಪೊಲೀಸರು ಬೀಟ್ ವ್ಯವಸ್ಥೆಯಲ್ಲಿ ಬರೀ ಗೇಟ್ ಕೀಪರ್ ಹತ್ರ ಮಾತ್ರ ಹೋಗ್ತಾರೆ. ಆದ್ದರಿಂದ ಒಬ್ಬ ಮಹಿಳಾ ಪೊಲೀಸ್ ಸಿಬ್ಬಂದಿ ಮತ್ತು ಪುರುಷ ಪೊಲೀಸ್ ಸಿಬ್ಬಂದಿ ಹಾಸ್ಟೆಲ್ಗಳನ್ನು ಅವ್ರ ಬೀಟ್ ಏನಿರುತ್ತೆ ಆ ಬೀಟ್ ಸಂದರ್ಭದಲ್ಲಿ ಹೋಗಿ ಪ್ರತಿ ಹಾಸ್ಟೆಲ್ಗಳನ್ನು ಸಂದರ್ಶಿಸುವಂತೆ ಮಾಡಬೇಕು. 3ನೇದು, ಅಲ್ಲಿ ಮಕ್ಕಳು ಓದ್ತಕ್ಕಂಥ ಲೈಬ್ರರಿ ಪುಸ್ತಕ ಏನಿದೆ ಅದು ಮಕ್ಕಳು ಓದ್ಬೋದಾದಂಥ ಅವ್ರ ಧಾರಣಾ ಶಕ್ತಿಯ ಆಧಾರದಲ್ಲಿ ಯಾವ ಪುಸ್ತಕವನ್ನು ಓದಬೇಕು, ಯಾವ ಪುಸ್ತಕವನ್ನು ಓದಬಾರ್ದು ಅನ್ನೋದು ಒಂದು ತಜ್ಞರ ಸಮಿತಿಯ ಮೂಲಕ ಆ ಲೈಬ್ರರಿಯನ್ನು ಪುನರ್ ಶೋಧಿಸಬೇಕು ಅಂತ 3ನೇದು ಹೇಳಿಕೆ ಕೊಟ್ಟಿದ್ದೀವಿ. ಚೈಲ್ಡ್ ಸೇಫ್ಟಿ ಕಮಿಟಿ ಬಗ್ಗೆ ಹೇಳಿದ್ದೀವಿ. ಆ ಚೈಲ್ಡ್ ಸೇಫ್ಟಿ ಕಮಿಟಿ ಅಲ್ಲಿ ನಿಜಕ್ಕೂ ಸಮರ್ಪಕವಾಗಿಲ್ಲ, ಅದೇ ಆಧಾರದಲ್ಲಿ ಅವರು ಸಸ್ಪೆಂಡ್ ಆಗಿದ್ದಾರೆ ಅಂತ ತಿಳ್ಕೊಂಡು. ಚೈಲ್ಡ್ ಸೇಫ್ಟಿ ಕಮಿಟಿ ಅದು ಏನು ಸರ್ಕಾರದ ಆದೇಶ ಕಂಪೋಸಿಷನ್ ಚೈಲ್ಡ್ ಸೇಫ್ಟಿ ಪಾಲಿಸಿಯ ಪ್ರಕಾರ ಇದೆ, ಅದೇ ರೀತಿಯಾಗಿ ಚೈಲ್ಡ್ ಸೇಫ್ಟಿ ಕಮಿಟಿಯನ್ನು ಮಾಡಬೇಕು. ನಾವು ಮೊನ್ನೆ ಹಕ್ಕೊತ್ತಾಯ ಮಾಡಿದ್ದೇವೆ. ಪತ್ರಕರ್ತರನ್ನು, ಸಂಘಟಕರುಗಳನ್ನು ಸಹಿತ, ಯಾರು ಸಮುದಾಯ ಸಂಘಟಕರುಗಳಿದ್ದಾರೆ ಅವ್ರುಗಳು ಸಹಿತ ಆ ಕಮಿಟಿಯಲ್ಲಿ ಆಹ್ವಾನ ಮಾಡೋ ಹಾಗೆ ಮಾಡಬೇಕು. ಈ ಶಾಲೆ ಅಂದರೆ ದ್ವೀಪವಾಗಿರಬಾರ್ದು ಅಂತ ಹೇಳಿದ್ದೇವೆ. ಮತ್ತು ಎಲ್ಲವೂ ಸಹಿತ ಎಲ್ಲ ಹಾಸ್ಟೆಲ್ ಇದೆಯಲ್ಲ, ಹಾಸ್ಟೆಲ್ನ ಕಾರಿಡಾರ್ಗೆ CCTV ಕ್ಯಾಮ್ರಾ ಹಾಕಬೇಕು ಅಂತ ಹೇಳಿದ್ವಿ. CCTV ಕ್ಯಾಮ್ರಾ ಇದು ನಾವು ಹೇಳಿದ್ದು ಇನ್ನೂ ಒಂದು, ಬರೀ ಈ ಮುರಾರ್ಜಿ ಶಾಲೆಗಲ್ಲ, ಸರ್ಕಾರದ ನಿಯಂತ್ರಣದಲ್ಲಿರುವ ಎಲ್ಲ ವಸತಿ ಶಾಲೆಗಳಲ್ಲಿ ಇದಾಗಬೇಕು ಅಂತ ಹೇಳಿ, ಆಯಿತಾ, ಆಗಬೇಕು ಅಂತ ಹೇಳಿದ್ವಿ. ಇದನ್ನು ಅವ್ರು ಮಾಡಬೇಕು. ಮಾಡದೇ ಇದ್ದರೆ ಇದಕ್ಕೆ ನಾವು ಮಾಡಿಸುವಂಥ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಇದು ನಮ್ಮ ಜವಾಬ್ದಾರಿ. ಈಗಲೂ ಸಹಿತ ಶಮಿತ ಕುಟುಂಬಕ್ಕೆ ದೇವರ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಬೇಕು. ಮತ್ತು ಆ ಕುಟುಂಬದ ನೋವನ್ನು BJPಯವರು ಅಪ್ರಾಮಾಣಿಕವಾಗಿ ರಾಜಕಾರಣ ಮಾಡ್ತಕ್ಕಂಥ ಪ್ರಯತ್ನವನ್ನು
ಕೈ ಬಿಡಬೇಕು ಅಂತ ವಿನಂತಿಸ್ತೇವೆ. ಜೀವರಾಜ್ ಅವರು ಜವಾಬ್ದಾರಿಯಿಂದ ವರ್ತಿಸಲಿ, ಕೋಟ ಶ್ರೀನಿವಾಸಪುರ ಜವಾಬ್ದಾರಿಯಿಂದ ವರ್ತಿಸಲಿ, ಮತ್ತು ಯಾರ ಮನೆ ಪತ್ರಿಕಾಗೋಷ್ಠಿಯಲ್ಲಿ ಪ್ರಶ್ನೆಯನ್ನು ಕೇಳಿ ಅವ್ರ ಸಂಸದರ ಜವಾಬ್ದಾರಿಯನ್ನು ನೆನಪಿಸಿದ್ದಾರೆ ಅವರಿಗೂ ಸಹಿತ ನಾನು ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಸರ್ಜಿಗೆ ಸಂಬಂಧ ಇಲ್ಲ, SL ಭೋಜೇಗೌಡರಿಗೆ ಸಂಬಂಧ ಇಲ್ಲ, ಕೋಟ ಶ್ರೀನಿವಾಸ ಪೂಜಾರಿಗೆ ಸಂಬಂಧ ಇಲ್ಲ, ಪ್ರಾಣೇಶಿಗೆ ಸಂಬಂಧ ಇಲ್ಲ. ಇಲ್ಲಿ ಎಂಥ ಪ್ರೋಟೋಕಾಲ್ ಪ್ರಶ್ನೆ ಬಂದರೆ ನಾವೆಲ್ಲ ಇದ್ದೀವಿ ಅಂತ. ಇದಕ್ಕೆಲ್ಲ ಇಲ್ವ ಹೊಣೆಗಾರಿಕೆ ಇಲ್ವ? ಅವರು ಆ ಹೊಣೆಗಾರಿಕೆಯನ್ನು ಅವರು ಪ್ರದರ್ಶನ ಮಾಡಬೇಕು ಅನ್ನುವಂಥದ್ದನ್ನು, ಅದನ್ನು ಪ್ರಾಮಾಣಿಕವಾಗಿ ಪ್ರದರ್ಶನ ಮಾಡಬೇಕು ಅಂತೇಳಿ ನಾವು ಆಗ್ರಹಿಸ್ತೇವೆ. NIA ತನಿಖೆಗೆ ಮಾತ್ರ ಅವರು ಕೋಟ ಶ್ರೀನಿವಾಸ ಪೂಜಾರರು ಪ್ರಯತ್ನಿಸಲೇಬೇಕು. ಇದು ಯಾಕಂದ್ರೆ ಅವರಿಗೆ BJP ಅವರಿಗೆ ಅಷ್ಟು ದೊಡ್ಡ ಮಟ್ಟದ ಅವರೆಲ್ಲ ಆಪಾದನೆ ಮಾಡ್ತಿರೋ ಸಂದರ್ಭದಲ್ಲಿ NIA ತನಿಖೆಯನ್ನು ಅವರು ಮಾಡಿಸ್ಬೇಕು ಅನ್ನುವಂಥದ್ದು ನನ್ನ ಆಗ್ರಹ. ನಾವು ಯಾರೂ ತಕರಾರು ಮಾಡಲ್ಲ. ಮತ್ತು NIA ತನಿಖೆಯನ್ನು ಕೋಟ ಶ್ರೀನಿವಾಸ ಪೂಜಾರರು ಮಾಡಿದ್ರೆ ನಾವೆಲ್ಲರೂ ಸೇರಿ ಕೋಟ ಶ್ರೀನಿವಾಸ ಪೂಜಾರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಅಲ್ವಾ ಸರ್? ಅವರಿಗೆ ಸನ್ಮಾನ ಮಾಡ್ತೀವಿ. ಯಾಕಂದ್ರೆ ಅವರು ಆ ತನಿಖೆಯನ್ನು ಮಾಡಿಸ್ಬೇಕು, ಅವ್ರ ಕೈ ಶಕ್ತಿ ಮಾಡಿಸ್ತೀವಿ. ಮೊನ್ನೆ ಶಾಸಕರು ಮಾತಾಡ್ತಾ ಅಲ್ಲಿ ಹಾಸ್ಟೆಲಲ್ಲಿ ಲೇಡಿ ವಾರ್ಡನ್ ಇಲ್ಲ ಅಂದ್ರೂ ಕೂಡ ಪ್ರಾರಂಭಿಕ ಅಂತ ಮಾತಾಡ್ತಾ ಲೇಡಿ ವಾರ್ಡನ್ ಇದ್ದಾರೆ ಅಂತ ಹೇಳ್ತಾರೆ. ಅಲ್ಲಿ CC ಕ್ಯಾಮ್ರಾ ಕಾರಿಡಾರ್ ಇಲ್ಲ ಅಂದ್ರೂ ಇದೆ ಅಂತ ಹೇಳ್ತಾರೆ. ಆಮೇಲೆ ಅದು ಸಿಡ್ಲು ಹೊಡೆದ ಹಾಳಾಗಿದೆ ಅಂತಾರೆ. ಶಾಸಕರ ಹೇಳಿಕೆ ಒಂದು ರೀತಿಯಲ್ಲಿ ಹಾಕಿದ್ರೆ ರೀತಿ ಗೊಂದಲಮಯದಿಂದ ಇಲ್ಲ, ಗೊಂದಲಮಯ ಅಲ್ಲ. ಲೇಡಿ ವಾರ್ಡನ್ ಮತ್ತು ವಾಚ್ಮ್ಯಾನ್ ಎರಡನ್ನು ವ್ಯತ್ಯಾಸ ಮಾಡ್ಕೊಂಡಿದೆ. ಅದರ ಪಾಲಿಸಿಯನ್ನು ನೋಡಿದಾಗ ವಾರ್ಡನ್ ಯಾರೂ ಆಗ್ಬೋದು, ನಾನು ಕ್ರೈಸಿನ ಇಡೀ ಗೈಡ್ಲೈನ್ ತಂದ್ಕೊಂಡಿದ್ದೆ. ಆದರೆ ವಾಚ್ಮೆನ್ನು ಒಳಗಡೆ ಇರ್ತಕ್ಕಂಥವ್ರು. ವಾಚ್ಮೆನ್ನು ಒಬ್ಬರು ಹಂಗಾಮಿ ಹೆಣ್ಮಗಳೇ ಇದ್ದಾರೆ ಇಲ್ಲಿ ಹಾಸ್ಟೆಲಲ್ಲಿ. ವಾರ್ಡನ್ನು ಸಹಿತ ಕ್ರಾಫ್ಟ್ ಟೀಚರೇ ಒಬ್ಬರು ವಾರ್ಡನ್ನ ಹೊಣೆಗಾರಿಕೆಯನ್ನು ನಿರ್ವಹಿಸ್ತಿದ್ದಾರೆ. ಲಭ್ಯವಿರ್ತಕ್ಕಂಥ ಸ್ಟಾಫಿನ ಅವರು ಡೈರೆಕ್ಟರ್ ಬಂದಾಗ ಕೇಳಿದ್ವಿ, ಏನು ಸರ್ ಇದು ಕೊಪ್ಪ ಮೊರಾರ್ಜಿಯಲ್ಲಿ ಮಾತ್ರ ಹೀಗೇನಾ ಅಂತ. ಇಲ್ಲ ಸರ್, ಎಲ್ಲ ಮೊರಾರ್ಜಿಗಳಲ್ಲೂ ಸಹಿತ ಇದೇ ರೀತಿಯಾದ ಅಡ್ಜಸ್ಟ್ಮೆಂಟ್ಸ್ಗಳನ್ನು ಮಾಡಿದ್ದೇವೆ ಅಂತ ಅಂದರು. ಮೊನ್ನೆ ಮತ್ತೊಂದು ನಮ್ಮ ಬೇಡಿಕೆ ಸರ್, ಮಧ್ಯೆ ನೀವು ಹೇಳಿದ್ದಕ್ಕೆ ಕೇಳಿದೆ. ಏನು ಬೇಡಿಕೆ ಅಂತಂದರೆ, ಅವರು ಸಮಾಜ ಕಲ್ಯಾಣ ಇಲಾಖೆ ಇದೆಯಲ್ಲ, ಅದಕ್ಕೆ ನಿಯಮಿತವಾದಂಥ ಹೋಲ್ಡಿಂಗ್ ಇದೆ ಯಾವುದೇ ಸಂಸ್ಥೆ ಮೇಲೆ. ಆದ್ದರಿಂದ ನಾವು ಹೇಳಿದ್ದೀವಿ ಏನು ಅಂತಂದರೆ, ಅವರಿಗೆ ನಿಯಮಿತವಲ್ಲವಾದಂಥ ಬದ್ಧವಾದಂಥ ಒಂದು ಹೋಲ್ಡಿಂಗ್ಸನ್ನು ಇಲ್ಲಿ ಕೊಡಬೇಕು. ಅವ್ರು ರೆಗ್ಯುಲರ್ ವಿಸಿಟ್ ಮಾಡಬೇಕು. ಅವರೇನೋ ಎಲ್ಲ ಪ್ರಿನ್ಸಿಪಾಲ್ಗಳಲ್ಲೇ ಒಬ್ಬೊಬ್ಬರನ್ನ 6 ತಿಂಗಳಿಗೆ ಅದರದ್ದೇನೋ ಒಂದು ಹೊಣೆಗಾರಿಕೆ ಕೊಡ್ತಾರೆ. ನಾವು ಅದನ್ನು ಹೇಳಿದ್ದೀವಿ, ಅದು 6 ತಿಂಗಳು ಕೊಡಬೇಡಿ ಸರ್, ಅಟ್ಲೀಸ್ಟ್ ಒಂದು ಅಕಾಡೆಮಿಕ್ ಇಯರ್ ಕೊಡಿ. ಅವ್ರು ಓಡಾಡೋದು ಹೆಂಗೆ, ಅವ್ರ ಸಂಸ್ಥೆನ ನೋಡ್ಕೋಬೇಕು, ಬೇರೆ ಸಂಸ್ಥೆಗೆ ಹೋಗೋದು ಹೆಂಗೆ ಅಂತ ಅದನ್ನು ಹೇಳಿದ್ದೀವಿ. ಅದು ನಮ್ಮ ಬೇಡಿಕೆಗಳಂತ. ಆದರೆ ಶಾಸಕರು ಅದನ್ನು ಹೇಳಿದ್ದಾರೆ. ಕ್ಯಾಮ್ರಾ ಇರೋದು ಹೌದು ಇದರಲ್ಲಿ, ಎಲ್ಲಿ ಈ ನಾವು ಗಮನಿಸಿದಾಗ ಮೊನ್ನೆ ನಾವೇನು ಬೇರೆ ಟೈಮ್ ಹೋಗಂಗಿಲ್ಲಲ್ಲ. ಆದರೆ ಆ CCTV ಕ್ಯಾಮ್ರಾ ಹೊರಗಡೆ ಇದೆ. ನಮ್ಮ ಬೇಡಿಕೆ ಕಾರಿಡಾರಲ್ಲಿ ಇರಬೇಕು ಅಂತ. ಒಂದು ಕಾರಿಡಾರ್ ಅಂದರೆ ಅಲ್ಲಿ ಒಂದು 4 ಮೇಲ್ಗಡೆ ಒಂದು ಫ್ಲೋರ್, ಕೆಳಗಡೆ ಆ 4 ಕಾರಿಡಾರಲ್ಲಿ ಅದು ಇರಬೇಕು ಅಂತ ಹೇಳಿದ್ದೇವೆ. CCTV ಇರೋದು ಹೌದು, CCTV ಸರಿ ಇರಲಿಲ್ಲ ಅನ್ನೋದು ಸತ್ಯ. ಸರಿ ಇರಲಿಲ್ಲ. ಜೊತೆಲಿ ಪ್ರಮುಖವಾಗಿ CC ಕ್ಯಾಮ್ರಾ ಹಾಳಾಗಿದೆ ನಮಗೆ ನಿನ್ನೆ ಒಂದು ಬಿಲ್ ಸಿಕ್ಕಿದೆ, 18,000 ರೂಪಾಯಿ ಕಂತಿಗೆ ಏನಿದಾಗಿ ಬಿಲ್ ಮಾಡಿಸ್ಕೊಂಡಿದ್ದಾರೆ. ಅಲ್ಲಿ ಕೆಲಸ ಮಾತ್ರ ಮಾಡ್ತಿಲ್ಲ. ಖಂಡಿತ ಅದು ಆ ರೀತಿ ಒಂದು ಭ್ರಷ್ಟಾಚಾರದ ವ್ಯವಸ್ಥೆ. ಖಂಡಿತ ನಿಮ್ಮ ಕಾಳಜಿ ಏನಿದೆ ಅದಕ್ಕೆ ನಮ್ಮ ಸಹಮತ ಇದೆ. ಅಕಸ್ಮಾತ್ 18,000 ರೂಪಾಯಿ ತಗೊಂಡು ಏನೋ ಹೊಡ್ಕೊಂಡು ತಿಂದಿದ್ರೆ ಯಾರು ತಿಂದಿರ್ಬೇಕು? ಪ್ರಿನ್ಸಿಪಾಲ್ ತಿಂದಿರ್ಬೇಕು, ಅವನ ಗುತ್ತಿಗೆದಾರ ತಿಂದಿರ್ಬೇಕಲ್ವಾ? ಅದನ್ನು ಖಂಡಿತ ಅವ್ರಿಗೆ ಏನು ಶಿಕ್ಷೆ ಮತ್ತೆ ಅದೆಲ್ಲವೂ ಅಮೂಲಾಗ್ರ ತನಿಖೆ ಆಗುತ್ತೆ. ನಮ್ಮನೆ ರವಿಯವ್ರ ಪ್ರಶ್ನೆ ಕೇಳಿದ್ರು, ಕಳೆದ ಸರಿ ಆತ್ಮಹತ್ಯೆ ಆಯಿತು ಯಾರಿಗೆ? DDಗೆ ಭಾರಿ ದೊಡ್ಡ ವಾದ ಆಯ್ತು ಸರ್ ಮಧ್ಯಾಹ್ನ ಮೇಲೆ. ಕಳೆದ ಸರಿ DD ಅವರು ನೀವು ಒಂದು ಆತ್ಮಹತ್ಯೆ ಅಂತ ಈಗ ರಿಪೋರ್ಟ್ ಮಾಡಿದ್ರು. ಅಮೂಲ್ಯಳ ಸಾವಾಯಿತು. ಅಮೂಲ್ಯಳ ಸಾವಿನ ನಂತರ ಮೊನ್ನೆಯ ಘಟನೆಯವರೆಗೆ ಯಾವ್ಯಾವ ವಿಚಾರಗಳಲ್ಲಿ ಸುಧಾರಣೆ ಆಗಿದೆ ಅಂತ ರವಿಯವ್ರ ಪ್ರಶ್ನೆ ಕೇಳಿದ್ರು. ಅಂದರೆ ಅವಾಗ ಹೆಂಗಿದೆಯೋ ಇಲ್ಲ ಹಂಗೆ ಇದೆ ಅಂತ. ಸೊ ನಾವೀಗ ಅದರ ಸುಧಾರಣೆಯ ಬಗ್ಗೆ ಮೊನ್ನೆ ಬೇಡಿಕೆಗಳನ್ನು ಕೊಟ್ಟಿದ್ದೇವೆ. ಮೊನ್ನೆ ಭಾರಿ ದೊಡ್ಡ ವಾದ ವಿವಾದ ನವೀನ್ ಕರ್ವಾನೆ ಮತ್ತು ಮಂಜುನಾಥ್ ಎಲ್ಲ ಮಾಡಿದ್ರು. ನಾನು ಇದ್ದೆ. ನಮ್ಮ ಬೇಡಿಕೆ ತುಂಬ ಸ್ಪಷ್ಟವಾಗಿದೆ. ಶಾಸಕರು ಹೋರಾಟಗಾರರ ಸಮಕ್ಷ ಏನು ಹೇಳಿದ್ರು? ಸಸ್ಪೆಂಡನ್ನು ಮಾಡಿಸ್ತೀನಿ, ಮಾಡಿಸಿದ್ದಾರೆ. ಉನ್ನತ ಮಟ್ಟದ ತನಿಖೆಯನ್ನು ಮಾಡಿಸ್ಬೇಕು ಅಂತ ಹೇಳಿದ್ದಾರೆ, ಮಾಡಿಸಿದ್ದಾರೆ. ಈಗ ಅದು ಸಮಾಧಾನದಲ್ಲಿಲ್ಲ. ಜೀವರಾಜ್ ಅವರಿಗೆ ಮತ್ತು ಅವರು ಮಾಜಿ ಪತ್ರಕರ್ತರಿಗೆ ಸಮಾಧಾನ ಇಲ್ಲ. ಅದ್ಯಾರು BJPಗೂ ನಮಗೂ ಸಂಬಂಧ ಇಲ್ಲ ಅಂದ್ರಲ್ಲ, ಅವರಿಗೂ ಅವರಿಗೆ ಸಮಾಧಾನ ಇಲ್ಲ. ದಯವಿಟ್ಟು ಕೋಟ ಶ್ರೀನಿವಾಸ ಪೂಜಾರ ಮೂಲಕ NIA ತನಿಖೆಯನ್ನು ಮಾಡಿಸ್ಬೇಕು. ನಾವು ಆ ರೀತಿ ಜೀವರಾಜ್ ಅವರನ್ನು ಸಹಿತ ಕೋಟ ಶ್ರೀನಿವಾಸ ಪೂಜಾರವರಿಗೆ ನಾವು ಸಾರ್ವಜನಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. NIA ತನಿಖೆ ಮಾಡಿಸ್ಲಿಕ್ಕೆ ಅವರಿಗೆ ನಾವು ಇಷ್ಟರಲ್ಲೇ ಆ ಕುಟುಂಬಕ್ಕೆ ಮೊದಲು ಹೋಗಿದ್ದೀವಿ. ಇನ್ನೊಂದು ಸತಿ ಹೋಗಿ ಆ ಕುಟುಂಬಕ್ಕೂ ಹೇಳ್ತೀವಿ, ನಿಮ್ಮ ನಾಯಕರಿಗೆ ಹೇಳಿ ದಯವಿಟ್ಟು NIA ತನಿಖೆಯನ್ನು ಮಾಡಿಸಿ. ಸರ್ಕಾರದಿಂದ 25 ಲಕ್ಷ ರೂಪಾಯಿ ಪರಿಹಾರ ಕೊಡಲಿ ಅಂತ ನಿನ್ನೆ ಪ್ರತಿಭಟನೆ ಅವ್ರ ಬೇಡಿಕೆ ಅವ್ರು ಏನು ಇಟ್ಟಿದ್ದಾರೆ, ಯಾರೇ ಇಟ್ಟಿರಲಿ ಬೇಡಿಕೆ, ಆ ಅವ್ರ ಬೇಡಿಕೆ ಖಂಡಿತ ಹೇಳ್ತೀನಿ. ಸರ್ಕಾರ ಏನಾದರೂ ಕಾನೂನು ಪ್ರಕಾರ ಪರಿಗಣಿಸಲಿಕ್ಕೆ, ನಿಯಮಾನುಸಾರ ಪರಿಗಣಿಸಲಿಕ್ಕೆ ಅವಕಾಶ ಆದರೆ ಅದನ್ನು ಪರಿಗಣಿಸಲಿ ಅಂತಲೇ ನಾವು ಹೇಳ್ತೀವಿ.
ಪರಿಗಣಿಸ್ಲಿ ಅಂತ. ಸರ್ ಇನ್ನೊಂದು ಹೇಳ್ತಾರೆ ನಿನ್ನೆ ಸರ್ಕಾರ ಯಾವುದೋ ಒಂದು ಊರಿಗೆ ಒಂದೊಂಥರ ನಿಯಮಗಳನ್ನು ಮಾಡುತ್ತೆ. ಅದು BJP ಕಾಲದಲ್ಲೂ ಮಾಡೋಕ್ಕಾಗಲ್ಲ, ಯಾರ ಕಾಲದಲ್ಲೂ ಮಾಡೋಕ್ಕಾಗಲ್ಲ ಅಂತ ತಿಳಿದಿದ್ದೀವಿ. ಅದು ಏನು ಮಾಡ್ತಾರೆ ಅದು ಮಾಡಿ. ಅಲ್ಲ, ಇನ್ನೊಂದು ಸಾರ್ವಜನಿಕ ಸಭೆಯಲ್ಲಿ ನಿನ್ನೆ ಮಾಜಿ ಶಾಸಕರು ಹೇಳ್ತಾರೆ, ಸಂದೇಶ್ ಅವ್ರ ಮನೆಗೆ ಸಮಿತ್ ಅವ್ರ ಮನೆಗೆ ಹೋದಾಗ 5 ಲಕ್ಷ ಚೆಕ್ಕಿತ್ತು, ಈಗ ಅದು 4 ಲಕ್ಷ ಆಗಿದೆ, ಅಲ್ಲಿಂದ ಇಲ್ಲಿ ಬರುವಾಗ 1 ಲಕ್ಷ ಯಾರು ತಿಂದಿದ್ದಾರೆ ಅಂತ ನೀವು. ಅದು ಮಾಜಿ ಶಾಸಕರಿಗೆ ತಿಂದು ಅಭ್ಯಾಸ ಇರೋದ್ರಿಂದ ಅವ್ರು ಹೆಂಗೆ ತಿಂತಾರೆ ಅಂತ ಅವರೇ ಹೇಳಬೇಕು. ನನ್ನ ಪ್ರಕಾರ ಒಂದು ಸರ್ಕಾರಿ ಚೆಕ್ಕನ್ನು 5 ಲಕ್ಷ ರೂಪಾಯಿ ಚೆಕ್ ಅಂತ ಬರೆದಿದ್ದೇನೆ, ನನಗೆ ಗೊತ್ತಿಲ್ಲ. ಅದು ವಾಪಸ್ ಬರುತ್ತೆ. 1 ಲಕ್ಷ ಕಡಿಮೆ ಆಗೋಕ್ಕೆ ಅದು ಹಿಂದೆ ನಮ್ಮ ಸ್ಕೂಲಿಗೆಲ್ಲ ಬಂದು ಜಾದು ಮಾಡ್ತಿದ್ರಲ್ಲ, ಅರ್ಧಿ ಜಾದು ಪೆಟ್ಟಿಗೆ ಆಗೋಕ್ಕೆ ಸಾಧ್ಯ ಇಲ್ಲ. ಅದು ಶಾಸಕರಿದ್ದಾರೆ, ಮಾಜಿ ಶಾಸಕರಿದ್ದಾರೆ, ಅವರಿದ್ದಾರೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಿ 5 ಲಕ್ಷ ಪರಿಹಾರ ಕೊಟ್ಟಿದ್ರೆ 5 ಲಕ್ಷನೇ ಯಾರಿಗೆ ದಕ್ಕಬೇಕು, ನಿಯಮಾನುಸಾರ ಎಷ್ಟು ಕೊಡಬೇಕು ಅಷ್ಟೇ ದಕ್ಕಬೇಕು. ಹೆಚ್ಚುವರಿಯಾಗಿ ಎಷ್ಟು ಕೊಡಬೇಕು? ಅದು ವಿಮೆ ಹಣ ಸರ್ಕಾರ ಈಗ ಕೊಟ್ಟಿರೋ ಪರಿಹಾರ ಅಲ್ಲ. ಇನ್ಶೂರೆನ್ಸ್ ಅದು. ನೋಡಿ, ಒಂದು ನಿಮಿಷ. ಕೆಲವು ಸಂಸ್ಥೆಗಳಲ್ಲಿ ಕೆಲವು ನಿಯಮಾವಳಿಗಳು ಬರ್ತವೆ. ಈ ಉದಾಹರಣೆಗೆ ಮುಖ್ಯಮಂತ್ರಿ ಪರಿಹಾರ ನಿಧಿ, ಅಪಘಾತಕ್ಕೊಳಗಾದರೆ ಮುಖ್ಯಮಂತ್ರಿ ಪರಿಹಾರ ನಿಧಿ ಮತ್ತು ಪ್ರಧಾನಮಂತ್ರಿ ಪರಿಹಾರ ನಿಧಿ ಸಿಕ್ಕುದಂತ ಯಾರಿಗಿಲ್ಲ. ಇನ್ಶೂರೆನ್ಸ್ ಕಂಪ್ನಿ ಜೊತೆ ಟೈ ಅಪ್ ಮಾಡಿಕೊಂಡು ಇನ್ಶೂರೆನ್ಸನ್ನು ಮಾಡಿಸಿರ್ಬೋದು. ಸೊ ಪರಿಹಾರ ರೂಪದಲ್ಲಿ ಅದನ್ನು ಕೊಡ್ತಕ್ಕಂಥ ಕೆಲಸ ಏನು ಮಾಡಿದ್ದಾರೆ ಅದನ್ನು ಕೊಡಿ. ಈಗ ನಾನು ಹೇಳ್ತೀನಿ ಒಂದು ವೇಳೆ ಆ ಕುಟುಂಬಕ್ಕೆ ಒಳಿತಾಗ್ತದೆ ಅನ್ನುವಂಥದ್ದು ನಮಗೆಲ್ಲ ಅನಿಸಿರೋದ್ರಿಂದ ಹೆಚ್ಚುವರಿಯಾದಂಥ ಪರಿಹಾರವನ್ನು ಏನಾದರೂ ಕೊಡಲಿಕ್ಕೆ ನಿಯಮಾವಳಿಗಳ ಅವಕಾಶ ಇದ್ದರೆ ಅದನ್ನು ಖಂಡಿತ ಶಾಸಕರು ಕೊಡಿಸ್ಕೊಡೋ ಪ್ರಯತ್ನವನ್ನು ಮಾಡ್ತಾರೆ. ಶಾಸಕರು ಬೇರೆ ಬೇರೆ ಅವಘಡಗಳು ಸಂಭವಿಸಿದ ಸಂದರ್ಭದಲ್ಲಿ ಯಾವ ರೀತಿ ವೈಯಕ್ತಿಕವಾಗಿ ನಡ್ಕೊಂಡಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಖಂಡಿತ ಗೊತ್ತಿದೆ. ನಾನು ಹೊಸದಾಗಿ ಏನು ಹೇಳಬೇಕಾಗಿದ್ದಿಲ್ಲ, ನಿಮಗೆಲ್ಲ ಖಂಡಿತ ಗೊತ್ತಿದೆ. ಅವರು ಈ ಕುಟುಂಬಕ್ಕೂ ಸಹಿತ ನಾವು ಶಾಸಕರಲ್ಲಿ ವಿನಂತಿ ಮಾಡ್ತೀವಿ. ಯಾಕಂದರೆ ಇಬ್ಬರು ಹೆಣ್ಮಕ್ಳು ಇನ್ನೊಬ್ಳೇನೋ ಓದ್ತಾ ಇದ್ದಾರೆ. ಅವ್ರಿಗೆ ಸ್ವಲ್ಪ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುವಾಗೆ ಶಾಸಕರ ಸ್ವಲ್ಪ ಸಹಾಯವನ್ನು ಮಾಡಿಕೊಡಿ ಅಂತೇಳಿ ಖಂಡಿತ ವಿನಂತಿ ಮಾಡ್ತೇವೆ. ಸರ್ಕಾರದ ನಿಯಮಾವಳಿಗಳನ್ನು ಹಿಂದೆ ಜೀವರಾಜ್ ಇದ್ದಾಗ ಏನು ನಿಯಮಾವಳಿಗಳನ್ನು ರೂಪಿಸಿದ್ರು ಅದೇ ನಿಯಮಾವಳಿಗಳು ಮುಂದುವರೆದಿದೆ ಅಂತ ನಾನು ತಿಳಿದಿದ್ದೀನಿ. ಮತ್ತು ಅಷ್ಟು ಪೊಲೀಸ್ ಆಗೆಲ್ಲ ಮಾತಾಡಬಾರ್ದು. ಒಬ್ಬ ಮಾಜಿ ಶಾಸಕರು ಚೆಕ್ ಅಲ್ಲಿ 4 ಲಕ್ಷ ಇತ್ತು, ವಾಪಸ್ ಬರುತ್ತೀಗ ಅದು ಅದನ್ನ 1 ಲಕ್ಷ ಯಾರು ತಿಂದರು ಅಂದರೆ ಅದು ಚೀಪ್ ಆದಂಥ ಮಾತಾಡ್ತದೆ, ತುಂಬ ಕೀಳು ಅಭಿರುಚಿಯ ಮಾತಾಡ್ತದೆ. ಅದು ಪ್ರತಿಕ್ರಿಯೆಗೂ ಸಹಿತ ಅರ್ಹವಲ್ಲ. ಈಗ ನಿನ್ನೆ ಸುಧಾಕರ್ ಶೆಟ್ಟರ್ ಮಾತಾಡ್ಕೊಂಡು ಗಂಭೀರ ಆರೋಪ ಮಾಡ್ಯಾರೆ ಅಂದರೆ ಜೀವರಾಜ್ ಅವರ ಪಿ ಎ ಗಂಗಾದವರು PA ಆಗಿದ್ರು, 14 ವರ್ಷ ಅವರು ಈಗಲೂ ಕೂಡ ಅದೇ ಮನೇಲಿದ್ದಾರೆ, ಸಣ್ಣ ಮನೇಲಿದ್ದಾರೆ. ಅವ್ರು ಯಾವ ರೀತಿ ಭ್ರಷ್ಟಾಚಾರವನ್ನು ಮಾಡಿಲ್ಲ. ಆದರೆ ರಾಜೇಗೌಡರು ನಿಮ್ಮ ಹಿಂದೆ ಮುಂದೆ ಇರೋರು 5 ರಿಂದ 10 ಕೋಟಿ ಆಸ್ತಿ ಮಾಡಿದ್ದಾರೆ, ಪ್ರಾಪರ್ಟಿ ಮಾಡೋಣ ಅನ್ನೋದು ಗಂಭೀರವಾದ ಭ್ರಷ್ಟಾಚಾರ ಮಾಡಿರೋ ಶಾಸಕರು ಹಿಂದೆ ಮುಂದೆ ಇರುವಂಥವ್ರು ಮಾಡ್ತಾ ಇದ್ದಾರೆ. 5 ರಿಂದ 10 ಕೋಟಿ ಆಸ್ತಿ ಮಾಡ್ಯಾರ ಅಂತ ಸುಧಾಕರ್ ಶೆಟ್ಟರ್ ಅವರು ಆರೋಪ. ಹಿಂದೆ ಮುಂದೆ ಯಾರಿರೋರು ಯಾರು ಅಂತ ಹೇಳಿದ್ರೆ ಅವ್ರದ್ದು ಆಸ್ತಿ ಇದ್ರೆ ನಾನು ಹೇಳ್ತೀನಿ, ಇದ್ರೆ ಇರ್ಬೋದು ಅಂತ ಹೇಳ್ತೀನಿ. ಗೊತ್ತಿಲ್ಲ ಯಾರು ಅಂತ ಗೊತ್ತಾಗ್ತಿಲ್ಲ. ಯಾರ ಮೇಲೆ ಮಾಡಿ ಸುಧಾಕರ್ ಶೆಟ್ಟರ್ ಕ್ಲಾರಿಫೈ ಮಾಡಿದ್ರೆ, ಸುಧಾಕರ್ ಶೆಟ್ಟರ್ ನಮಗೂ ಆತ್ಮೀಯರೇ, ಅದರಲ್ಲೇನು ಪ್ರಶ್ನೆ ಇಲ್ಲ. ಸುಧಾಕರ್ ಶೆಟ್ಟರು ಅದನ್ನ ಕ್ಲಾರಿಫೈ ಮಾಡಿ ಇಂತಿಂಥವ್ರದ್ದು 5 ಕೋಟಿ ಇದೆ ಅಂತಂದರೆ ಅದು ನಾವು ಸಹಿತ ಪರಿಶೀಲಿಸ್ತೀವಿ. ಅಕಸ್ಮಾತ್ ಭ್ರಷ್ಟಾಚಾರದಿಂದ ಮಾಡಿದ್ರೆ ಖಂಡಿತ ಅದನ್ನು ಖಂಡಿಸ್ತೀವಿ, ಪ್ರಶ್ನೆನೇ ಇಲ್ಲ. ಖಂಡಿಸೋದು ಮಾತ್ರ ಅಲ್ಲ, ನೀವೆಲ್ಲ ಸೈನ್ ಹಾಕಿಕೊಟ್ರೆ ನಾವು ಸೈನ್ ಹಾಕಿ ಲೋಕಾಯುಕ್ತಕ್ಕೂ ಬರ್ತೀವಿ. ಅಲ್ಲ, ಅದು ಅವರು ನೇರವಾಗಿ ಹೇಳಿದ್ದಾರೆ. ಜೀವರಾಜ್ ಅವರು PA ಗಂಗಾಧರ್ ಇದ್ದಾಗ ಈಗ ಇವರು PAಗಳು ಯಾರು ಇದ್ದಾರೆ ಅವರಿಗೆ ನೇರವಾಗಿ ಹೇಳಿದ್ದಾರೆ. PA ಅಂದರೆ ಯಾರ್ಯಾರು ಈಗ ಯಾರ್ಯಾರು PAಗಳು ಅಂತ ಹೇಳಿದ್ರೆ ಆಯಾ PAಗಳಿಗೆ ಎಷ್ಟೆಷ್ಟು ಆಸ್ತಿ ಇದೆ ಅಂತ ಹುಡ್ಕೋ ಪ್ರಯತ್ನ ಮಾಡ್ತಾರೆ. ಅವರು ಸುಧಾಕರ್ ಶೆಟ್ಟರು ಲೆಟ್ ಬಿ ಸ್ಪೆಸಿಫಿಕ್, ಅವ್ರನ್ನ ಹೇಳಿ ತೊಂದರೆ ಇಲ್ಲ. ಗಂಗಾಧರರು ಹೇಗಿದ್ದಾರೆ ಏನೋ ಅದು ನನಗೆ ಗೊತ್ತಿಲ್ಲ, ನನಗೂ ಅದು ಗೊತ್ತಿಲ್ಲ ನನಗೆ. ಹಾಗೆ ಗಂಗಾಧರ ಆಸ್ತಿ ಹೇಗಿದೆ ಏನು ಅಂತಲೂ ಸುಧಾಕರ್ ಶೆಟ್ಟರಿಗೆ ಗೊತ್ತಿರ್ಬೋದು. ಈಗಿರೋ PAಗಳ ಆಸ್ತಿನೂ ಹೇಗೆ ಅವ್ರು ಸುಧಾಕರ್ ಶೆಟ್ಟರು ಹೇಳಿದ್ರೆ ಅದ್ರ ಬಗ್ಗೆ ನೋಡ್ಬೋದು. 5 ಕೋಟಿ ಮಾಡಿದ್ರೆ ಹೆಂಗೆ ಮಾಡಿದ್ದ ಲೋಕಾಯುಕ್ತ ತನಿಖೆ ಮಾಡ್ಸೋಣ. ಸುಧಾಕರ್ ಶೆಟ್ಟರಿಗೆ ಶಕ್ತಿ ಇದೆ. ಅವರು ಆ ರೀತಿ ಇದಿದ್ರೆ ಅಂಥದ್ದೆಲ್ಲ ಭ್ರಷ್ಟಾಚಾರ ಇದ್ದರೆ ಅವರು ಲೋಕಾಯುಕ್ತಕ್ಕೆ ಎಲ್ಲ ಹಾಕಬೇಕು. ನಮ್ಮದು ಬೆಂಬಲ ಇದೆ. ನಮ್ಮದು ಅವ್ರು ಹಿಂಗೆ ಹಾಕಿದ್ದಾರೆ ತಪ್ಪು ಅಂತ ನಾವು ಹೇಳೋದಿದೆ. ಯಾವುದೇ ಸರ್ಕಾರಿ ಅಧಿಕಾರಿಗಳ ಭ್ರಷ್ಟಾಚಾರವನ್ನು ನಾವು ಬೆಂಬಲಿಸೋದಿಲ್ಲ. ನಮ್ಮ ಸ್ಪಷ್ಟ ನಿಲುವು. ಆ ನಿಲುವಿಗೆ ಫ್ರಾನ್ಸಿಸ್ ಕಾರ್ಡೋಜನ್ ಸಹಿತ ನಿನ್ನೆ ಒಂದು 12 ಗಂಟೆ ಅವಧಿ